व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदेरंशविप्लावयन्माविर्भूयात् अनकमहिमामानसेवागधीशः नमस्ते प्राणेश प्रणतविभवायामनिमगाः नमस्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 110ನೆಯ ಪ್ರವಚನ. ಹೇಗೆ ದೇಶದ ರಕ್ಷಣೆ, ದೇಶವನ್ನು ಬೆಳೆಸುವ ರೀತಿ ಅಂತ ಧರ್ಮರಾಜ ಕೇಳಿಕೊಂಡಾಗ ಸುಮಾರಾಗಿ ದೇಶದಿಂದ ಹೇಗೆ ತೆರಿಗೆಯನ್ನು, ಕೋಶವನ್ನು ವರ್ಜಿಸಲು ಸಂಗ್ರಹಿಸಬೇಕು ಅಂತ ಹೇಳುತ್ತಾರೆ. ಕೆಲವರೆಲ್ಲ ದುರ್ವ್ಯಸನಿಗಳು ಜನರನ್ನು ಹಾಳುಮಾಡುತ್ತಾರೆ, ಅವರನ್ನು ಮಟ್ಟ ಹಾಕಬೇಕು ಅಂತ ಭೀಷ್ಮರು ಹೇಳಿಕೊಂಡರು. ಮತ್ತೆ ಭಿಕ್ಷುಕರ ಬಗ್ಗೆ ಅಂದರೆ ಬೇಡುವವರ ಬಗ್ಗೆ ಮಾತಾಡುತ್ತಾರೆ. ದೇಶ ಕೈ ಒಡ್ಡುವಂತಿರಬಾರದು, ಯಾವಾಗಲೂ ಒಂದೊಮ್ಮೆ ಹೆಚ್ಚು ಬೇಕು ಅಂತಾದ್ರೆ ಏನು ಮಾಡಬೇಕು ಅಂತ ಧರ್ಮರಾಜನೇ ಕೇಳಿದ. ಹೆಚ್ಚು ಮಾಡಬೇಕಾದರೂ ನಿಯಮೇನ ಉದ್ಯಮಿಗಳನ್ನು ಮಾತಾಡಿಸ್ತಾ ಬಹಳ ಚೆನ್ನಾಗಿ ಅದರ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿದ ಭೀಷ್ಮ ಹೇಳುತ್ತಾನೆ. ನಮಗೆ ಮಾಮೂಲಿ ಮನುವಿನ ಆಜ್ಞೆ, ಆದೇಶ ಯಾರೊಬ್ಬರು ಎಂದು ಆಪತ್ತು ಕಾಲ ಅಲ್ಲ ಅಂತಾಗಿದ್ರೆ ಕೈ ಒಡ್ಲಿಕ್ಕಿಲ್ಲ ಅಂತ. ನ ಕೇನಚಿತ್ ಯಾಚಿತವ್ಯಂ ನ ಕೇನಚಿತ್ ಯಾಚಿತವ್ಯ ಕಶ್ಚಿತ್ ಕಿಂಚಿತ್ ಅನಾಬದಿ. ಏನೊಂದು ಚೂರನ್ನು ಯಾವೊಬ್ಬನು ಸಹ ಆಪತ್ತು ಕಾಲ ಅಲ್ಲದೆ ಹೋದಲ್ಲಿ ಏನನ್ನು ಯಾರಲ್ಲಿಯೂ ಕೇಳಬಾರದು, ಬೇಡಲಿಕ್ಕೆ ಇಲ್ಲ. ಇತಿ ವ್ಯವಸ್ಥಾ ಭೂತಾನಾಂ ಪುರಸ್ತಾತ್ ಮನುನಾಕೃತ. ಈ ವ್ಯವಸ್ಥೆಯನ್ನು, ಈ ನಮೂನೆಯನ್ನು ಅವತ್ತೇ ಮನುವೆ ಅಂದ್ರೆ ಸ್ವಯಂಭೂವನು ಅಂತ ಅರ್ಥ. ಸೃಷ್ಟಿ ಆದಿಯಲ್ಲಿ ಚತುರ್ಮುಖನ ಮಗನಾದವ ಅಂತ ಅರ್ಥ. ಇವತ್ತಿನ ಮನ್ವಂತರದ ಒಡೆಯನಾದ ವೈವಸ್ವತ ಅಲ್ಲ, ಸೂರ್ಯಮಗ ಅಲ್ಲ. ಹೀಗೆ ಬಹಳ ಸ್ಪಷ್ಟವಾಗಿಯೇ ಲೋಕದಲ್ಲಿ ಯಾರ್ಯಾರೋ ಕಡೆಯಿಂದ ದುಡ್ಡು ಕೇಳಿಕೊಂಡು ಬೆಳೆಸುವ ಕಥೆ ಇಲ್ಲ, ಬೇಡುವ ವ್ಯವಸ್ಥೆ ಇಲ್ಲ. ಮತ್ತೆ ಪ್ರತಿಯೊಬ್ಬರು ದುಡಿದು ತಿನ್ನಬೇಕು, ಕೆಲಸ ಮಾಡಬೇಕು. ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಕೃಷ್ಣ ಹೇಳಿದಾಗೆ ಸಾಯುವವರೆಗೂ ತನ್ನ ಸೇವೆಯನ್ನು ಮಾಡ್ತಾ ಇರಬೇಕು ಅಂತ ಅರ್ಥ. ಇಲ್ಲಾದ್ರೆ ಕೃಷ್ಣ ಹೇಳುವಾಗ ಭಾಗವತದ ವಿಷಯದಂತೆ ಸ್ವಧರ್ಮಾಚರಣಂ ಭಕ್ತ್ಯ ವಿಧರ್ಮಾಚ ನಿವರ್ತನಂ ದೈವದತ್ತೇನ ಸಂತೋಷ ಆತ್ಮವಿಚರಣಾರ್ಚನಂ ಅಂತ ಮನುಷ್ಯನಿಗೆ ಬದುಕಲು ಸೂತ್ರಗಳನ್ನು ಲೆಕ್ಕಾಚಾರದ ಮೂಲಕ ಸಾಂಖ್ಯಾಚಾರ್ಯ ಕೊಟ್ಟಿದ್ದಾನೆ. ಕೃಷ್ಣ ಇದನ್ನೇ ಸಾಂಖ್ಯಶಾಸ್ತ್ರ, ಇದು ಯೋಗಶಾಸ್ತ್ರ ಅಂತ ಹೇಳಿಕೊಂಡಿದ್ದಾನೆ. ಹಾಗಾಗಿ ಕೃಷ್ಣ ಹೇಳುವಾಗ ಸ್ವಧರ್ಮಾಚರಣಂ ಹೇಳಲಿಲ್ಲ, ಸ್ವಧರ್ಮೇ ನಿಧನಂ ಶ್ರೇಯ ಅಂದ್ರೆ ಸಾಯುವವರೆಗೆ ನಿನ್ ಕೆಲಸ ಮಾಡು ಅಂತ. ನಿನ್ ಕೆಲಸ ಮಾಡ್ತಾ ಸಾಯಬೇಕು ಅಂತ ಅರ್ಥ ಅಲ್ಲ, ಸಾಯುವವರೆಗೆ ನಿನ್ ಕೆಲಸ ಮಾಡ್ತಾ ಇರಬೇಕು ಅಂತ ಅರ್ಥ. ವ್ಯಾಪ್ತಿಯ ಕ್ರಮ ಹಾಗೆ. ಕೆಲಸವನ್ನು ಬಿಡ್ಲಿಕ್ಕಿಲ್ಲ. ಸಾವು ಬರುವುದಾದ್ರೂ ನಿನ್ನ ಕೆಲಸವನ್ನು, ನಿನ್ನ ಪಾಲಿನ ಕರ್ಮವನ್ನು ನೀನು ಮಾಡಲೇಬೇಕು. ಸರ್ವೇ ತಥಾ ನ ಜೀವೇಯು ನ ಕುರಿಯು ಕರ್ಮಚ್ಛೇದಿಯ. ಈ ದೇಹವೊಂದಾಗಿ ನೆಲದಲ್ಲಿ, ಈ ಸಾಧನೆಯ ಭೂಮಿಯಲ್ಲಿ ಅವಕಾಶ ಇದ್ದಾಗ ಮಾಡದೇ ಇರುವುದು ಎನ್ನುವುದು ಸಾಧ್ಯವೇ ಇಲ್ಲದ ಕತೆ. ಸರ್ವೇ ತಥಾ ನ ಜೀವೇಯು, ಅವ್ರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಕುರಿಯು ಕರ್ಮಚ್ಛೇದಿಯ. ಕೆಲಸ ಮಾಡುವುದಂದ್ರೆ ಶಾರೀರಿಕ ಮಾತ್ರ ಅಲ್ಲ, ವಾಚಿಕ ಮಾತ್ರ ಅಲ್ಲ, ಮಾನಸಿಕವಾಗಿಯೂ ಇರುತ್ತದೆ. ಆದ್ದರಿಂದ ಧ್ಯಾನಾವಸ್ಥೆಯಲ್ಲಿದ್ದವರಿಗೂ ಕರ್ಮ ಕಾಣುತ್ತದೆ. ಅವೊಂದೊಮ್ಮೆ ಪ್ರಾಣಾಯಾಮದೊಂದಿಗೆ, ಪ್ರಾಣ ನಿಗ್ರಹದೊಂದಿಗೆ, ವಾಯು ನಿಗ್ರಹದಿಂದ ಬೇಕಾದ್ರೆ ಮಾಡಲಿ ಅವನು, ಅದರಿಂದ ಧ್ಯಾನ ಕಾಣುತ್ತದಲ್ಲ. ಹೀಗಾಗಿ ಯಾವನೊಬ್ಬನು ಬದುಕಿರುವುದು ಅಂದ್ರೆ ಅವನು ಕರ್ಮ ಪ್ರಪಂಚದಲ್ಲಿ ಇದ್ದಾನೆ ಅಂತ ಅರ್ಥ.
ಕೃಷ್ಣ ಇದನ್ನು ಹೇಳಿದ್ದಲ್ಲ, ನಹಿ ಕಶ್ಚಿತ್ ಕ್ಷಣಮಪಿ ಜಾದು ತಿಷ್ಠತೆ ಅಕರ್ಮಕೃತ ಅಂತ. ಹೀಗಾಗಿ ನಿರಂತರತೆ ಇದೆ. ಸರ್ವಯೇವಿಮೇ ಲೋಕಾ ನ ಭವೇಯು ಅಸಂಶಯಂ. ಒಂದೊಮ್ಮೆ ಕೆಲಸವೇ ಇಲ್ಲ ಅಂತಾದ್ರೆ ಈ ಲೋಕವೇ ಇಲ್ಲ, ಜನರೇ ಇಲ್ಲ. ಜನರಿದ್ದದ್ದಕ್ಕೆ ಕರ್ಮ, ಕರ್ಮ ಇದ್ದದ್ದಕ್ಕೆ ಜನರು. ಇಲ್ಲ ಅಂದ್ರೆ ಜನ ಏನು, ಸೃಷ್ಟಿ ಏನು, ವ್ಯವಸ್ಥೆ ಏನು, ಇಡೀ ಜಗತ್ತೇ ಕರ್ಮತಂತ್ರದ್ದು. ಆದ್ರಿಂದ ಇನ್ನೊಬ್ಬರಲ್ಲಿ ಕೇಳಿ ಬದುಕುವುದಲ್ಲ, ನಾವು ದುಡಿದು ಬದುಕಬೇಕು ಎನ್ನುವ ನೆಲೆಯಲ್ಲಿ ಪ್ರತಿಯೊಬ್ಬರು ಅವರವರ ಕರ್ಮಗಳನ್ನು ಅವರವರ ಪಾಡಿನಲ್ಲಿ ಮಾಡ್ತಾನೆ ಇರಬೇಕು, ಆಗ್ತಾನೆ ಹೋಗ್ಬೇಕು. ರಾಜ ಎಲ್ಲರನ್ನು ಸಹ ನೋಡಿಕೊಳ್ಳುವವ. ಹಾಗಾಗಿ ಸೋಮಾರಿಗಳನ್ನು ಅವನು ಬಗ್ಗು ಬಡಿಯಲೇಬೇಕು. ಪ್ರಭು ನಿಯಮನೇ ರಾಜ. ವ್ಯವಸ್ಥೆಗೊಳಿಸುವಲ್ಲಿ ರಾಜನಿಗೆ ಅತ್ಯಂತ ಶಕ್ತಿ, ಪವರ್, ಪಾರುಪತ್ಯ, ಸಾಮರ್ಥ್ಯ. ಯಯೇತಾನ್ನ ನಿಯಚ್ಛತಿ ಭುಂಕ್ತೆ ಸತಸ್ಯ ಪಾಪಸ್ಯ ಚತುರ್ಭಾಗಂ ಇತಿ ಶ್ರುತಿ. ಒಂದೊಮ್ಮೆ ಅವರವರ ಕೆಲಸದಲ್ಲಿ ಅವರು ತೊಡಗದೇ ಇದ್ದಲ್ಲಿ ಮಾಡುವಂಥದ್ದು ಅವರಿಗೆ ಹೇಳಿಸದ್ದು ಅಂತ ಆಗತ್ತೆ. ಏನೋ ಮಾಡ್ತಾ ಇದ್ದಾನೆ, ಉದಾಸೀನತೆಯಲ್ಲಿಯೂ ಏನು ಆಗ್ತದೆ. ಹಾಗಾಗಿ ಅವರು ಮಾಡತಕ್ಕಂಥ ಒಳ್ಳೆಯ ಕೆಲಸ ಇಲ್ಲದೆ ಹೋದಲ್ಲಿ ಅವರು ಮಾಡಿದ ತಪ್ಪು ಕೆಲಸದ ಕಾಲಮಿಷ ಪಾಪವನ್ನು ರಾಜ ಉಣುತ್ತಾನೆ. ಯಾವಾಗ ನಿಯಮನ ಮಾಡದಿದ್ರೆ, ಅವನನ್ನು ಸುಮ್ಮನೆ ಬಿಟ್ರೆ. ಹಾಗಾಗಿ ಕೆಟ್ಟವನನ್ನು, ಅವನಿಗೆ ಅಲ್ಲದ ಕೆಲಸವನ್ನು ಮಾಡುವವನನ್ನು ರಾಜ ಯೋಗ್ಯ ಕೆಲಸದಲ್ಲಿ ತೊಡಗಿಸಬೇಕು. ಇಲ್ಲ ಆದರೆ ರಾಜನಿಗೆ ಅವನು ಮಾಡಿದ ಪಾಪದಲ್ಲಿ, ಅವನು ಮಾಡಿದ ಅವನಲ್ಲದ ಕರ್ಮದ ಪಾಲಿನಲ್ಲಿ ರಾಜನಿಗಿದೆ. ಒಳ್ಳೇದು ಮಾಡಿದ್ರು ಹಾಗೆ ಸುಕೃತ ಸೇತಾದತ. ಕೆಟ್ಟದ್ದು ಮಾಡಿದ್ರೆ ಮಾತ್ರ ಅಲ್ಲ, ರಾಜನಿಗೆ ಅವರವರ ಕರ್ಮಗಳನ್ನು ಅವರವರಲ್ಲಿ ರಾಜ ಮಾಡಿಸಿದ್ದರಿಂದ ರಾಜನಿಗೆ ಅವರು ಮಾಡಿದ ಒಳ್ಳೆ ಕರ್ಮದಲ್ಲಿನ ಕಾಲಾಂಶ ಪುಣ್ಯ ಬರ್ತದೆ. ಹಾಗೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಲ್ಲಿನ ಕಾಲಾಂಶ ಪುಣ್ಯ ಬರ್ತದೆ. ರಾಜ ಹಾಳಾಗಿ ಹೋಗ್ಲಿ ಅಂತ ಇವನೊಂದೊಮ್ಮೆ ಕೆಟ್ಟ ಕೆಲಸ ಮಾಡ್ತಾ ಕೂತ್ರೆ ಅಂಥವನನ್ನು ರಾಜ ತಿಳಿದ ಬಳಿಕ ಬಗ್ಗು ಬಡಿಲ್ಬೇಕು. ರಾಜಗಾಮಿ ಅಲ್ಲ. ನಿಜವಾಗಿ ಇಷ್ಟು ಬರುದು ಪಾಪ, ಯಾರು ಮಾಡ್ತಾನ ಹಾಗೆ ಮೂರ್ಖತನ? ಕೇಳಲಿಕ್ಕೇನೋ ಕೇಳಿದ್ರಂತೆ, ತಪಸ್ಸು ಮಾಡುವವ ಕಾಂಪಿಟೇಟಿವ್ ಆಗಿ ಮಾತಾಡ್ತಾ, ನನ್ನ ಫ್ರೆಂಡಲ್ಲಿ ಮಾಡ್ತಾ ಇದ್ದಾನಲ್ಲ ತಪಸ್ಸು, ಅವನಿಗೆ ಕೊಡುವುದರಿಂದ 2 ಪಾಲು ನನಗೆ ಬೇಕು ಅಂತ ಕೇಳಿಬಿಟ್ಟ. ಸರಿ ಅಂದ ದೇವರು. ಹಾಗಾದ್ರೆ ಏನು ಕೊಡುವ ಅಂತ ಗೊತ್ತಿಲ್ಲ. ಯಾಕೆ ಅವನ 2 ಪಾಲು ಕೊಟ್ಟರೆ ಆಯ್ತು, ಅವನೇನು ಕೇಳ್ತಾನೆ ಕೇಳ. ಅವನ ಹತ್ರ ಹೋಗಿ ಕೇಳಿದೆ ಏನ್ ಬೇಕು ನನಗೆ, ಅವನೇನು ಕೇಳಿದೆ ಹೇಳು. ಅವನು ನೀನು ಕೇಳಿದ 2 ಪಾಲು ಕೇಳಿದ್ದಾನೆ. ಈಗ ಎಷ್ಟು ಎಡಿಗೆ ಕೇಳಿದ್ರೆ ಅವನಿಗೆ ಡಬಲ್ ಕೊಡ್ತು ಗೊತ್ತಾಯ್ತು. ಅವನಿಗೆ ಬುದ್ಧಿವಂತಿಕೆ ಮಾಡಿ ನಂದೊಂದು ಕಣ್ಣು ಹೋಗಲಿ, ಒಂದು ಕೈ ಹೋಗಲಿ, ಒಂದು ಕಾಲು ಹೋಗಲಿ ಅಂತ ಹೇಳಿಬಿಟ್ಟ. ದೇವ್ರು ಆಯ್ತು ಅಂದ, ಒಂದು ಸೈಡ್ ಪೂರ ಹೋಗ್ಲಿ ಅಂದ. ಯಾಕೆ ಅವನು 2 ಸೈಡ್ ಹೋಯ್ತು, 2 ಪಾಲಿಗೆ ಬೆಳೆದ. ನೋಡಿ, ಈ ರೀತಿಯಾಗಿ ಮನುಷ್ಯ ಕೆಟ್ಟದ್ದು ಮಾಡಿ ರಾಜನಿಗೆ ಬಡಿಬೇಕು ಅಂತ ಹೊರಟ್ರೆ, ಮಾಡ್ತೇನೆ ರಾಜ ಹಾಳಾಗಬೇಕು ನಾನು ಹಾಗೆ ಮಾಡ್ತೇನೆ ಅಂತ ಹೊರಟ್ರವ, ಕಾಲಾಂಶ ಮಾತ್ರ ರಾಜನಿಗೆ ಹೋಗುದು, ಕೆಟ್ಟದ್ದು ಮುಕ್ಕಾಲಾಂಶ ಇವನನ್ನೇ ಬಡಿತದೆ. ರಾಜ ಸಾಯುವ ಮುಂಚೆ 3 ಸರ್ತಿ ಸಾಯ್ಬೇಕಾಗತ್ತೆ ಯೋಚನೆ ಮಾಡಲಿಕ್ಕೆ. ಆದ್ರಿಂದ ರಾಜನಿಗೆ ತೊಂದರೆಯಾಗಲಿ ಅಂತ ನಾವು ಮಾಡುವಂತಿಲ್ಲ, ಉಪಯೋಗ ಆಗುವುದಿಲ್ಲ. ಆದ್ರಿಂದ ರಾಜ ಅಂತವರನ್ನು ಬಹಳ ಜೋರಾಗಿ ದಂಡಿಸಿ ಅವರಿಂದ ಅವರವರ ಕೆಲಸವನ್ನು ಮಾಡಿಸಬೇಕು. ಒಳ್ಳೆಯ ಕೆಲಸ ಮಾಡಿದ್ರೆ ಹಾಗೆ ಮುಕ್ಕಾಲಾಂಶವರೆಗೆ ಪುಣ್ಯ ಉಂಟು ಹೇಳಿದ ತಕ್ಷಣ ಕಾಲಾಂಶ ಉಂಟು ಅಂದ್ರೆ ಅವರಲ್ಲಿ ಒಂದು ತುಂಡು ಹೋಗುವುದಲ್ಲ, ಅಷ್ಟು ಅಂಶದವರೆಗೆ. ಇವನಿಗೊಂದು 100 ರೂಪಾಯಿಯಷ್ಟು ಪುಣ್ಯ ಬಂದ್ರೆ ರಾಜನಿಗೆ 25ರಷ್ಟು ಪುಣ್ಯ ಬರ್ತದೆ, ಇವನದ್ದೇ ಹೋಗುವುದಲ್ಲ, ತುಂಡಾಗಿ ಹೋಗುವುದಿಲ್ಲ. ಅಂಶ ಪಾಲು ಪಟ್ಟುವ ಕ್ರಮ. ಈಗ ಒಬ್ಬ ಜಪ ಮಾಡಿದರೆ ಅವನಿಗೆ ಪುಣ್ಯ ಬರ್ತದೆ. ಆದ್ರೆ ಆ ಜಪವೋ ಸ್ತೋತ್ರವೋ ಹೇಳಿಕೊಟ್ಟವನಿದ್ದಾನಲ್ಲ, ಅವನಿಗೆ 1 ಸರ್ತಿ ಇವ ಜಪ ಮಾಡಿದ್ದ ಪುಣ್ಯದ 8 ಪಾಲು ಹೋಗ್ತದೆ. 4 ಪಾಲು 8 ಪಾಲೆಲ್ಲ ಹೋಗ್ತದೆ. ಚತುರ್ಗುಣ ಅಷ್ಟಗುಣ ಅಂತ ಅವನು ಗುರುಗಳಿಗೆ ಇನ್ನೂ ಜಾಸ್ತಿ ಹೋಗ್ತದೆ. ಪರಂಪರೆ ಕ್ರಮ ಆಗಿ ಅಯ್ಯೋ ಹೇಳಿದ್ರೆ ನಾಳೆ ಇವನು ಗುರು ಆಗಬೇಕು ಅಂತ ಅರ್ಥ. ಇವನು ಕಲಿಸಿಕೊಡ್ಬೇಕು, ಇವನು ಶಿಷ್ಯರ ಪುಣ್ಯವನ್ನು ಪಡೆಯುವಂತಾಗಬೇಕು. ಪರಂಪರೆಯನ್ನು ಉದ್ದಗೊಳಿಸ್ಲಿಕ್ಕೋಸ್ಕರ ಈ ನಮೂನೆಯ ಫಲ ಹಂಚುವ ಕತೆ, ಫಲಮತ ಉಪಪತ್ತೇ ಅಂತ ಸೂತ್ರ ಭಗವಂತನಿಂದಲೇ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ಅದನ್ನಿಲ್ಲಿ ಹೇಳ್ತಾನೆ. ಹಾಗಾಗಿ ಬಹಳ ಚಂದವಾಗಿ ರಾಜ ಒಳ್ಳೆಯ ಕೆಲಸ ಮಾಡಿಸಬೇಕು. ಒಳ್ಳೆಯ ಕೆಲಸ ಮಾಡಿಸಿದಂತೆ ಕೆಟ್ಟ ಕೆಲಸವನ್ನು ನಿಲ್ಲಿಸಬೇಕು. ಒಬ್ಬ ಇಷ್ಟ ಬಂದಾಗಿ ಮಾಡ್ತಾನೆ ಇಟ್ಟುಕೊಳ್ಳುವ, ಏನ್ ಮಾಡ್ತಾನೆ ಅವನನ್ನು ನೀನು ಸ್ವೇಚ್ಛೆಯಾಗಿ ಬಿಡ್ಲಿಕ್ಕೆ ಹೋದ್ರೆ ಅವನು ಬೇಡದಿದ್ದೇ ಮಾಡ್ತಾನೆ. ಕಾಮೇ ಪ್ರಸಕ್ತ ಪುರುಷ ಕಿಮ ಕಾರ್ಯ ವಿವರ್ಜೆ. ಇಷ್ಟ ಬಂದಾಗಿ ಇರ್ಲಿ ಮನುಷ್ಯರು ಅಂತ ಹೇಳಿಕೊಂಡು ನಾವು ಮಕ್ಕಳಿಗೆ ಕೆಲವೇ ಮಾಡುತ್ತೇವೆ.
ಅವರನ್ನು ಶಿಕ್ಷಿಸುವುದೇಕೆ, ಬೈಯುವುದೇಕೆ, ಜೋರು ಮಾಡುವುದೇಕೆ? ಅವರ ಪಾಡಿಗೆ ಅವರು ಮಾಡಿಕೊಂಡು ಹೋಗ್ತಾರೆ, ಕಲಿದುಕೊಳ್ತಾ ಹೋಗ್ತಾರೆ. ಇಲ್ಲ, ಮಾಡುವುದಿಲ್ಲ. ಅವರು ಏನೇನು ಬೇಕಾದರೂ ತಪ್ಪು ಮಾಡಲಿಕ್ಕೆ ಹೆಸುವುದಿಲ್ಲ. ಹಾಗಾಗಿ ಸ್ವೇಚ್ಛಾಚಾರಿಯಾಗಿ, ಆದ್ರಿಂದ ಕೃಷ್ಣ ಹೇಳಿದ್ದು ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರಹತ ಅಂತ. ಬೌಂಡರಿ ಲೈನ್ಸ್ಗಳನ್ನು, ಶಾಸ್ತ್ರದ ಕಟ್ಟಳೆಗಳನ್ನು ಬಿಟ್ಟು ಯಾರು ಚೇಷ್ಟೆ ಮಾಡ್ತಾನೆ ಅವನು ಹಾಳಾಗಿ ಹೋಗ್ತಾನೆ ಅಂತ ಕೃಷ್ಣ ಹೇಳುತ್ತೆ. ಇಲ್ಲಿ ಭೀಷ್ಮರು ಅದನ್ನೇ ಹೇಳಿದ್ದು. ಇಷ್ಟ ಬಂದಾಗಿ ಯಾರು ಕರ್ಮಗಳನ್ನು ಮಾಡುವಂತಿಲ್ಲ, ಅದ ಹೇಳಿದ್ದ ಕೆಲಸಗಳನ್ನು ಇಷ್ಟ ಬಂದಾಗಿ ಮಾಡುವಂತೆ ಇಲ್ಲ. ಅದನ್ನು ಅಲ್ಲಿ ಇದ್ದಾಗಿ ಅದರ ಕ್ರಮವನ್ನು ಅರಿತುಕೊಂಡು ಅದರ ಹಾಗೆ ಮಾಡಲಿಕ್ಕೆ, ದ್ರವ್ಯ ಭೇದ ಮಾಡುವುದಾಗಲಿ, ದೇಶ ಭೇದ ಮಾಡುವುದಾಗಲಿ, ಕಾಲಭೇದ ಮಾಡುವುದಾಗಲಿ ಅಂತಹ ಸ್ವಾತಂತ್ರ್ಯ ನಮಗಿಲ್ಲ. ಅದನ್ನು ಅಧಿಕೃತವಾಗಿ ಹಾಗೆ ಹೇಳಿಕೊಟ್ಟಿದ್ದಾರೆ ಹೋಗ್ಲಿಕ್ಕೆ. ಹೇಗೆ ಅಂದ್ರೆ ಒಂದು ಉದಾಹರಣೆ, ವಿಶೇಷವಾಗಿ ವ್ಯವಸ್ಥೆ. ಗ್ರಹಣ ಕಾಲದಲ್ಲಿ ಆ ಕಾಲಕ್ಕನುಗುಣವಾಗಿ ನಾವು ಸ್ನಾನಾದಿಗಳನ್ನು ಮಾಡಲಿಕ್ಕೆ ಉಂಟು. ಎಂಥ ದೊಡ್ಡ ನದಿಯನ್ನೋ ಸರೋವರವನ್ನೋ ಬೇಕಾದರೆ ಸಮುದ್ರವನ್ನೋ ಮೀಬಹುದು, ಮುಟ್ಟಬಹುದು, ಉಪಯೋಗಿಸಿಕೊಳ್ಳಬಹುದು. ಅದೇ ಗ್ರಹಣ ಕಾಲದಲ್ಲಿ ಮಧ್ಯರಾತ್ರಿ ಆದ್ರೂ ಪರವಾಗಿಲ್ಲ, ಸೂರ್ಯೋದಯಕ್ಕಿಂತ 5-6 ಗಂಟೆ ಮೊದಲಾದ್ರೂ ತೊಂದರೆ ಇಲ್ಲ, ಅದು ಮಧ್ಯರಾತ್ರಿಯೇ ತಾನೆ, ಮತ್ತೆ ಯಾವ ಹೊತ್ತಾದ್ರೂ ತೊಂದರೆ ಇಲ್ಲ. ಅದೇ ಬೇರೆ ದಿನ ಆದ್ರೆ ಸಮುದ್ರ ಮುಟ್ಟುವಾಗಿಲ್ಲ, ನದಿಗಳಲ್ಲಿ ಸ್ನಾನ ಮಾಡುವಾಗಿಲ್ಲ ನಡುರಾತ್ರಿಗಳಲ್ಲೆಲ್ಲ. ಹೀಗಾಗಿ ಸಂಚಾರ ಮಾಡುವಂತಿಲ್ಲ. ನೋಡಿ, ನಡುರಾತ್ರಿ ಕಳೆಯದೆ, ನಡುರಾತ್ರಿ ಅಂದರೆ ಮಧ್ಯದ 2 ಯಾಮಗಳು, ಸೂರ್ಯ ಅಸ್ತಾದ ಬಳಿಕ 1 ಯಾಮ ಬಿಟ್ಟು, ಅದು ನಮಗೆ ಊಟಕ್ಕೆ, ರಾತ್ರಿ ಪೂಜೆಗೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ. ಯಾಮಾತ್ ಪರದೇವಾದ ಸ್ವಭೇತ್ ಅಂತ ಧ್ಯಾತ್ವ ಜನಾರ್ದನ. ಸುಮಾರಾಗಿ 6 ಗಂಟೆಗೆ ಅಸ್ತ ಆದರೆ, ಬೆಳಿಗ್ಗೆ 6 ಗಂಟೆಗೆ ಉದಯ ಆದರೆ, ರಾತ್ರಿ ಕಾಲ 12 ಗಂಟೆ ಇದ್ರೆ 1 ಯಾಮದ ಬಳಿಕ ಅಂದ್ರೆ 9 ಗಂಟೆ ನಂತರ ಮಲಗಬೇಕು. 10, 11, 12, 1, 2, 3 ಇದು 2 ಯಾಮ. ನಡುವಿನ 6 ಗಂಟೆ ನಮಗೆ ಮಲಗುವ ಸಮಯ. ಇದು ರಕ್ಕಸರಿಗೆ ತಿರುಗಾಡುವ ಸಮಯ, ದುಷ್ಟಶಕ್ತಿಗಳಿಗೆ ತಿರುಗಾಡುವ ಸಮಯ. ನಾವು ಎಚ್ಚರಾದಾಗ ಅವ್ರು ಹೋಗ್ಬೇಕು. ಆಗ ಸೂರ್ಯೋದಯದಿಂದ ಮೊದಲ 3 ಗಂಟೆ ನಂತರ ಬ್ರಹ್ಮ ಮುಹೂರ್ತದಲ್ಲಿ ಬ್ರಹ್ಮದೇವರು ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡುವ ಮೂಲಕ ಎಲ್ಲ ದುಷ್ಟಶಕ್ತಿಗಳು ದೂರ ಓಡ್ತವೆ. ಪ್ರಾಣ ಬಂದ ನಂತರ ಮತ್ತೆ ಯಾವುದಿಲ್ಲ ಅಲ್ಲಿ ಅದು. ಹಾಗಾಗಿ ಬ್ರಹ್ಮದೇವರ ಮುಹೂರ್ತದವರೆಗೆ ನಡುರಾತ್ರಿ 6 ಗಂಟೆ ನಾವು ಮೀಯುವಂತಿಲ್ಲ, ಹೊರಗೆ ಹೋಗುವಂತಿಲ್ಲ, ತಿರುಗಾಡುವಂತಿಲ್ಲ. ಆದ್ರಿಂದ ನಂದು ಅಂತ ಹೊತ್ತಿನಲ್ಲಿ ಹೋದದ್ದಕ್ಕೆ ಅವನ ಹೇಳ್ಕೊಂಡು ಹೋದ ಸಹಜವಾಗಿ. ಆದ್ರೆ ಅವನಿಗೆ ಏನು ಗೊತ್ತಿಲ್ಲ ಅಂದ್ರೆ ಇವಾಗ ಕೃಷ್ಣನ ಅಪ್ಪ ಅಂತ ಗೊತ್ತಿಲ್ಲ ಅಷ್ಟೇ, ಮತ್ತೇನಲ್ಲ. ಸಹಜವಾಗಿ ಹೇಳ್ಕೊಂಡು ಹೋದ. ನೋಡಿ, ಮುಳುಗಿಸಿ ಸಾಯಿಸ್ಲಿಲ್ಲ, ಅವು ವರ್ಣದಲ್ಲಿ ಹಾಜರು ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಗೊತ್ತಿಲ್ಲ ಎನ್ನುವ ವಿಷಯ ಇಷ್ಟೇ ಹೊರತು ಮತ್ತೇನಲ್ಲ. ಯಾರೊಬ್ಬ ಸಾಧಕ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಅವನನ್ನು ಬಡಿಲಿಕ್ಕೆ ಆಗ್ಲಿಲ್ಲ ಅವನಿಗೆ, ಆದ್ರೆ ಎಳೆದೊಯ್ಲಿಕ್ಕೆ ಆಯ್ತಲ್ಲ. ಹೀಗೆ ಎಷ್ಟು ಆಗಿದೆ. ಪಾಂಡವರು ನಡೆದಾಡುವಾಗಲೂ ಈಗ ಚಕ್ರ ನಗರದಲ್ಲಿ ಪಾಂಚಾಲಕ್ಕೆ ತೆರಳಿದಾಗಲೂ ಅಡ್ಡ ಬರಲಿಲ್ವ ಗಂಧರ್ವರು? ನನ್ನ ಸಮಯ ಅಂತ ಹೇಳಲಿಲ್ಲ ಅವರು. ಸರಿತಾನೆ, ಹೇಳುವುದು ಸರಿ. ಅವರಲ್ಲಿ ಪೌರುಷಿತವರು ದೇವತೆಗಳಾಗಿದ್ದಾರೆ, ಅವರಿಗೆ ರಾತ್ರಿ ಆಗಲಿಲ್ಲ ಅನಿಮಿಷರವರು. ಇದು ಮನುಷ್ಯ ಲೋಕಕ್ಕೆ ಹೇಳಿದ್ದ ಕರಾರ್ ವ್ಯವಸ್ಥೆ. ಮಲಗಬೇಕು, ಎಚ್ಚರ ಆಗಬೇಕೆನ್ನುವ ನಿಯಮ. ಹೀಗಾಗಿ ಬಹಳ ಚೆನ್ನಾಗಿ ಶಾಸ್ತ್ರದ ಚೌಕಟ್ಟನ್ನು ಹೇಗೆ ಹೇಳಿದ್ದಾರೋ ಹಾಗೆ ಪಾಲಿಸಬೇಕು ಹೊರತು ಸಮುದ್ರ ಸ್ನಾನ ಹೇಳಿದ್ದಾರೆ ಹೇಳಿ ಯಾವತ್ತೂ ಹೋಗಿ ಮಾಡುವುದಲ್ಲ. ಯಾವುದೋ ಆಶೋಚದ ಕರ್ಮಗಳು ಪಿತೃಮೇಧಗಳಿದ್ದಾಗ ಮಾತ್ರ ಅದು ವಿಸರ್ಜನೆಗೆ ಇತ್ಯಾದಿಗಳಿಗೆ ಹೋಗ್ಲಿಕ್ಕೆ ಬರುತ್ತೆ ಹೊರತು ದಿನ ತಪ್ಪಿಯು ಇಲ್ಲಾದ್ರೂ ಪರ್ವಕಾಲಕ್ಕೆ ಮಾತ್ರ ಹೇಗೋ ಹಾಗೆ ಇಷ್ಟ ಬಂದಾಗಿ ಯಾರು ನಡಲಿಕ್ಕೆ ಹೋಗ್ತಾನೆ ಅವನು ಏನು ಬೇಕಾದ್ರೂ ಕೆಟ್ಟ ಕೆಲಸ ಮಾಡಿಯಾನು. ಸ್ಥಾನಾನಿಯತಾನಿ ಸಂಗಮ್ಯ ಪ್ರಸಂಗ ಭೂತಿನಾಶನ. ಹಿಂದೆ ಹೇಳಿದ ಕುಡಿಯುವ, ಜೂಜಾಡುವ, ವೇಶ್ಯೆಯರ, ಕಳ್ಳಕಾಕರ ದಂಧೆಗಳಲ್ಲಿ ಸೇರಿ ಲೋಕದ ಕ್ಷೇಮವನ್ನು ಹಾಳು ಮಾಡ್ತಾನೆ, ದುಡ್ಡನ್ನು ಹಾಳು ಮಾಡ್ತಾನೆ, ಬದುಕನ್ನು ಹಾಳು ಮಾಡುತ್ತಾನೆ, ಪ್ರೋಗ್ರೆಸ್ ಅನ್ನು ಕುಂಠಿತಗೊಳಿಸ್ತಾನೆ. ಹೀಗಾಗಿ ಅಂತವರನ್ನು ಅಕಾರ್ಯ ಮಾಡದಂತೆ ಸ್ವಕಾರ್ಯ ಮಾಡುವಂತೆ ರಾಜ ಅವರನ್ನು ಶಿಕ್ಷಿಸಿ ನಡೆಸಿಕೊಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಈ ರೀತಿಯಾಗಿ ಬೇಕು 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 ಅಂದಾಗ ಪಡೆಯಬೇಕಾದ್ದು ಆಪತ್ಕಾಲದಲ್ಲಿ ಮಾತ್ರ. ಆಪದ್ದೇವತ್ತು ಯಾಚಂತೆ ಯೇಷಾಂ ನಾಸ್ತಿ ಪರಿಗ್ರಹ. ಯಾರಿಗೆ ಖಂಡಿತವಾಗಿಯೂ ಕೈಯಲ್ಲಿ ಏನಿಲ್ಲ, ಬದುಕುವುದು ದುಸ್ತರಾಗಿದೆ, ಅಂತವರು ಆಪತ್ಕಾಲದಲ್ಲಿ ಮಾತ್ರ ಕೈ ಒಡ್ಡುತ್ತಾರೆ. ಆಗ ಅಂತವರಿಗೆ ದಾತವ್ಯಂ ಧರ್ಮತಸ್ತೇಭ್ಯ. ನೋಡಿ, ಎರಡು ಮುಖ.
ಬೇಡಬಾರದು ಎನ್ನುವುದು ಎಷ್ಟು ಸ್ಪಷ್ಟವೋ ಅಷ್ಟೇ ಬೇಡುಗರಿಗೆ ಕೊಡಬಾರದು ಎನ್ನುವುದು ಸ್ಪಷ್ಟ. ಯಾಕೆ ಕೊಡಬೇಕು? ನಿನ್ ಕೆಲಸ ಮಾಡು, ಸಂಪಾದನೆ ಮಾಡಿ ಬದುಕು. ಹಾಗಾದ್ರೆ ಯಾರಿಗೆ ಬೇಡಲಿಕ್ಕಿರೋದು? ಒಂದು ಬ್ರಹ್ಮಚಾರಿಗೆ, ಗುರುಗಳಿಗೆ ಕೊಡ್ಲಿಕ್ಕೆ, ಅವನಿಗಾಗಿ. ಅವು ತಗೊಂಡು ಗುರುಗಳಿಗೆ ಅರ್ಪಿಸಬೇಕು. ಇನ್ನೊಂದು ಯತಿಗಳಿಗೆ, ಸರ್ವಸ್ವವನ್ನು ಬಿಟ್ಟು ಬಂದವರಿಗೆ, ಸನ್ಯಾಸಿಗಳಿಗೆ. ಅವರು ಮಾತ್ರ ಭಿಕ್ಷಾರ್ಹರು. ಅವರೇನು 6 ಮನೆಗೆ ಹೋಗ್ಬೋದು, 7 ಮನೆ ಹೋಗ್ಬೋದು, ಅದರಾಚೆಗಿಲ್ಲ. ಅಷ್ಟೊತ್ತಿಗೆ ತಿನ್ಲಿಕ್ಕೆ ಮಾತ್ರ. ಅವರು ಸಾಯಂತನಾಶನಕ್ಕೆ ಇಟ್ಕೊಳ್ಳಿಕ್ಕಿಲ್ಲ, ಮತ್ತು ಅದನ್ನು ಇನ್ನೇನಿದ್ರು ನಾಳೆ ತಿನ್ಲಿಕ್ಕೆ ಅಂತವರಿಗೆ ಕೊಡ್ಬೋದು. ಈಗ ಭಿಕ್ಷೆ ಬೇಡಿ ತಿಂದ ಬಳಿಕ ಮತ್ತೆ ತಿನ್ನುವುದಿಲ್ಲ, ಅದು ಒಬ್ಬ ಮನೆಯಲ್ಲೇ ಮುಗಿಸ್ಬೇಕು ಅಂತಿಲ್ಲ, ಒಬ್ಬ ಮನೆಯಿಂದಲೇ ಕೊಡಬೇಕು ಅಂತ ಕಾಟ ಮಾಡಿಸ್ಲಿಕ್ಕೂ ಇಲ್ಲ. ನಿಜವಾಗಿ ಒಬ್ಬನ ಮನೆಯಿಂದ ತಿನ್ನಬಾರ್ದು, ಅವನಿಗೆ ಹಗುರಾಗ್ತದೆ ತಲೆ. ಹೀಗಾಗಿ 6-7 ಮನೆಯಲ್ಲಿ ಹೋಗಿ ಮತ್ತೆ ಇವತ್ತು ಏನೂ ಕೇಳದೆ ಇನ್ನೇನಿದ್ರು ನಾಳೆ ಈ ಊರಲ್ಲಿ ಅಲ್ಲ, ಮತ್ತೆ ದೊಡ್ಡ ಪಟ್ಟಣಗಳಲ್ಲಿ 3 ದಿನ ಇರಬಹುದು ಅವನು, ಸಣ್ಣ ಊರುಗಳಲ್ಲಿ 1 ದಿನ ಇರ್ಲಿಕ್ಕೆ, ಅವನು 2ನೇ ದಿನ ಇರ್ಲಿಕ್ಕೆ. ಎಲ್ಲಿ ಸಂಜೆ ಆಯಿತು ಅಲ್ಲಿ ಮಲಗಲಿಕ್ಕೆ, ಮರುದಿನ ಇದ್ದಲ್ಲಿ ಪೂಜೆ ಪುನಸ್ಕಾರ ಮುಗಿಸ್ಲಿಕ್ಕೆ, ಮತ್ತೆ ಹೊರಡುವಾಗ ಮಧ್ಯಾಹ್ನದ ಕೇರಿ ಎಲ್ಲಿ ಬಂತು ಅಲ್ಲಿ ಬೇಡಲಿಕ್ಕೆ. ಬೇಡಿ ಅದನ್ನು ತಗೊಂಡೋಗಿ ಮಧ್ಯಾಹ್ನಕ್ಕೆ ಸಂಧ್ಯಾವಂದನೆ ಮಾಡುವಾಗ ಮತ್ತೆ ನದಿ ತೀರದಲ್ಲಿ ಇಟ್ಟು ಅದನ್ನು ಶುದ್ಧಗೊಳಿಸಿ ದೇವರಿಗೆ ಸಮರ್ಪಿಸಿ ಉಳ್ಳಿಕ್ಕೆ. ಮತ್ತೆ ಅಲ್ಲಿಂದ ಹೊರಟ್ರೆ ಮತ್ತೆ ಮುಗಿಯಿತು. ಸಂಜೆ ಆದಾಗ ಮಲಗಿದ ಯಾವುದೋ ಒಂದು ಊರಿನಲ್ಲಿ, ಮರುದಿನ ಅಲ್ಲಿ ಎದ್ದಾಗ ಮಿಂದ, ಅಲ್ಲಿಂದ ಹೊರಟ ಮತ್ತೆ ಇನ್ನೊಂದು ಮಧ್ಯಾಹ್ನವೇ. ಹಾಗಾಗಿ ಒಂದೊಂದು ಊರನ್ನು ನಾವು ಕ್ರಾಸ್ ಮಾಡ್ತಾ ಇರ್ತಾನೆ ಅಷ್ಟು ಉದ್ದದಲ್ಲಿ. 50 ಮೈಲುಗಳನ್ನು ಆತ ಪ್ರತಿನಿತ್ಯ ದಾಟುತ್ತಾನೆ, ಮುಂದುವರಿತಾನೆ. ಅದಕ್ಕಿಂತ ದೊಡ್ಡ ಹಳ್ಳಿ ಒಂದು ಇರುವುದಿಲ್ಲ ಉದ್ದಗಲಗಳಲ್ಲಿ. ಹೀಗೆ ಇಂಥವರು ಬಿಟ್ಟರೆ ಇನ್ಯಾರಿಗೆ ಕೇಳಲಿಕ್ಕಿಲ್ಲ. ಇನ್ಯಾರಿಗೆ ಕೇಳಲಿಕ್ಕೆ ಉಂಟು ಅಂದ್ರೆ ಎಲ್ಲ ಕಳ್ಕೊಂಡವನಿಗೆ ನೆರೆಯಲ್ಲಿ ಹೋಯ್ತೋ, ಅಗ್ನಿ ದುರಂತದಲ್ಲಿ ಮುಗಿದೋಯ್ತೋ ಅಂತ ಸಂದರ್ಭದಲ್ಲಿ ಆಪತ್ತಿಗೆ ಯಾರತ್ತಾದ್ರೂ ಕೈ ಒಡ್ಡಿದ್ರೆ ಅಂತವರಿಗೆ ಗ್ಯಾರಂಟಿ ಕೊಡಬೇಕು. ದಾತವ್ಯಂ ಧರ್ಮತಃ ತೇಭ್ಯ ಅನುಕ್ರೋಶ. ಅವರ ಮೇಲಿನ ದಯೆಯಿಂದ, ಕರುಣೆಯಿಂದ, ವಾತ್ಸಲ್ಯದಿಂದ, ತುಂಬಾ ಗೌರವದಿಂದ ಅದನ್ನು ಕೊಡ್ಲಿಕ್ಕೆ. ಮತ್ತೆ ಭಯಾನ್ನ ಹೆದರಿ ಕೊಡುವುದಲ್ಲ, ಯಾವುದಕ್ಕೂ ಬಿದ್ದು ಕೊಡುವುದಲ್ಲ. ಅಂತದ್ದರಲ್ಲಿ ಆಪತ್ಕಾಲದಲ್ಲಿ ಕೇಳಲಿಕ್ಕಿರುವುದು ಇಷ್ಟೇ, ನಿನ್ನ ದೇಶದಲ್ಲಿ ಮಾರಾಯ ಇಂಥ ಬೇಡುಗರು ಬರಬಾರ್ದು ಅಂತ ಆಪತ್ತು ಬರಬಾರ್ದು ಯಾರಿಗೆ? ಮಾತೇ ರಾಷ್ಟ್ರೇ ಯಾಚನಕಾಹ ಭವೇಯು ಮಾಚ ದಸ್ಯವ. ಕಳ್ಳರು ಇರಬಾರ್ದು, ಭಿಕ್ಷುಕರು ಇರಬಾರ್ದು ನಿನ್ನ ದೇಶದಲ್ಲಿ. ಆ ರೀತಿಯಾಗಿ ನೀನು ಅವರವರ ಕರ್ಮವನ್ನು ಮಾಡಿಸಿಕೊಳ್ಳುವಂತೆ ಮಾಡ್ಬೇಕು. ಎಲ್ಲಿಯಾದ್ರೂ ಇದ್ರೆ ತಡಿ, ಮಾತಾಡ್ತಾನೆ ಭೀಷ್ಮ. ಹಾಗೊಂದು ಪ್ರಸಂಗ ಬಂದ್ರೆ ಅಂತ ಅದಕ್ಕೆ ರಾಜನ ಕರ್ತವ್ಯ ಏನು ಅಂತ ಹೇಳ್ತಾನೆ. ಈಗ ಸದ್ಯಕ್ಕೆ ಇಷ್ಟೇ ಹೇಳ್ತಾನೆ, ಯಾರು ನಿನ್ನ ಊರಿನಲ್ಲಿ, ನಿನ್ನ ದೇಶದಲ್ಲಿ ಈ ರೀತಿಯಾದ ದರಿದ್ರರು ಬರಬಾರದು. ಉಪಾದಾತಾರೇವೈತೆ ನೈತೆ ಭೂತಸ್ಯ ಭಾವುಕ. ನಿಜವಾಗಿ ಪಡೆಯುವವರಿದ್ದಾರಲ್ಲ, ಬೇಡುವವರಿದ್ದಾರಲ್ಲ, ಅತ್ತ ತಿರುಗಾಡುವವರಿದ್ದಾರಲ್ಲ, ಅವರು ಒಂದು ದೃಷ್ಟಿಯಿಂದ ದೇಶದ ಅಭಿವೃದ್ಧಿಗೆ ವಿರೋಧಿಗಳಾಗ್ತಾರೆ. ದೇಶ ಅದನ್ನು ಬಹಳ ಸಣ್ಣ ಮಟ್ಟಿನಲ್ಲಿ ನೋಡುತ್ತೆ, ಕೀಳಾಗಿ ವರ್ತಿಸುತ್ತೆ. ಆದ್ರಿಂದ ಭಿಕ್ಷುಕರನ್ನು ಬೆಳೆಸಬೇಡ, ಅದರಿಂದ ದೇಶ ಬೆಳೆಯುವುದಿಲ್ಲ. ಏ ಭೂತಾನಿ ಅನುಗೃಹಂತಿ ವರ್ಧಯಂತಿ ಜೊತೆಗೆ ಪ್ರಜಾ. ಯಾರು ಈ ಪ್ರಪಂಚವನ್ನು ಬೆಳಗಿಸ್ತಾನೆ, ಎಲ್ಲರಿಗೂ ಅನುಕೂಲ ಮಾಡಿಕೊಡುತ್ತಾನೆ, ಅವನು ನಿಜವಾಗಿ ನಿನ್ನ ದೇಶವನ್ನು ಕಟ್ಟುವವರು. ಹಾಗಾಗಿ ಅಂಥವರು ನಮಗೆ ಬೇಕು. ತಾವು ದುಡಿದು ದೇಶವನ್ನು ಬೆಳಗಿಸುವ ಪ್ರಜೆಗಳು ನಮ್ಮದಾಗಬೇಕು. ತೇ ರಾಷ್ಟ್ರೇಶು ವರ್ತಂತ ಮಾ ಭೂತಾನಾಮ ಅಭಾವಕಃ. ಅಂಥವರು ನಿನ್ನ ದೇಶದಲ್ಲಿ ಹೆಚ್ಚಾಗಲಿ. ದೇಶ ಕಟ್ಟುವ ಜನರು ನಿನ್ನಲ್ಲಿ ಹೆಚ್ಚಾಗಲಿ. ದೇಶವನ್ನು ಮುಳುಗಿಸುವ, ಇಲ್ಲ ಮಾಡುವ, ಕೊಳ್ಳೆ ಹೊಡೆಯುವ ಮಂದಿಗಳು ನಿನ್ನ ಪಾಲಿಗೆ ಬಾರದಿರಲಿ ಅಂತ ವಿಶೇಷವಾಗಿ ಆಶೀರ್ವಚನ ಮಾಡ್ತಾನೆ. ಬಹಳ ಚೆನ್ನಾಗಿ ಭೀಷ್ಮ ಅದನ್ನು ಉಲ್ಲೇಖ ಮಾಡ್ತಾನೆ. ಮತ್ತೆ ದಂಡ್ಯಾತ್ತೇಜ ಮಹಾರಾಜ ಧನಾಧಾನ ಪ್ರಯೋಜನ. ಇಲ್ಲಿ ವಿಷಯವನ್ನು ಕೇಳಿದ್ರೆ, ರಾಜನಿಗೆ ಕೋಶವನ್ನು ತುಂಬಿಸುವಲ್ಲಿ ವಿಫಲ ಆಗುವ ಕಥೆಯಲ್ಲಿ ಕೇಳಿದ್ರೆ, ಈ ಕೋಶವನ್ನು ತುಂಬಿಸುವ ಜನರಲ್ಲಿ ಆಗಿರತಕ್ಕ ಕೆಲವೆಲ್ಲ ಮೋಸಗಳು, ವಂಚನೆಗಳು. ಅಂಥವರನ್ನು ನೋಡಿಕೊಂಡು ಬೊಕ್ಕಸವನ್ನು ಕೊಳ್ಳೆ ಹೊಡೆಯುವ ಹೊರಗಿನ ರಾಜನ ಅಧಿಕಾರಿಗಳೇ ಅಂಥವರನ್ನು ಚೆನ್ನಾಗಿ ನೋಡಿ ಬಡಿಬೇಕು. ಅವರ ಮೇಲೆ ವಿಚಿತ್ರವಾದ ಪ್ರಯೋಗಗಳನ್ನು, ಅಂದ್ರೆ ಹಿಡಿಯುವ ಕತೆ ಹೇಗೆ ರೆಡ್ ಹ್ಯಾಂಡ್ ಹೇಳ್ತಾರಲ್ಲ ಹಾಗೆ, ಅಥವಾ ಕೆಲವೊಮ್ಮೆ ಮಾಡಿ ನೋಡುವ ರೀತಿ, ಅವರು ತಪ್ಪಿಸುವ ಬಗೆ. ಪ್ರಯೋಗಂ ಕಾರ್ಯೇತಾಸ್ತೆ ಯಥಾ ದದ್ಯು ಕರಾಂತತ. ಅವರು ಹೇಗೆ ತಪ್ಪಿಸಿಕೊಳ್ಳದಂತೆ ಆಗ್ತದೋ ಆ ರೀತಿಯಾದ ಅವರಿಂದ ತೆರಿಗೆಯ ವಸೂಲಿ ಮಾಡುವ ಕ್ರಮ ಅದನ್ನು ನಡೆಸಿಕೊಡಬೇಕು ರಾಜ. ಮತ್ತೆ ಲೋಕದಲ್ಲಿ ಸಮೃದ್ಧಿ ಬರುವುದು, ಈಗ ಕೆಲಸ ಇಲ್ಲ ಆಗುವುದೇನು?
ಅವರವರ ಕೆಲಸವನ್ನು ಮಾಡಿಸಿಕೊಳ್ಳಿಕ್ಕೆ ಬರ್ತದೆ ಹೇಳಲಿಕ್ಕೆ ಕೃಷಿ ಗೋರಕ್ಷ ವಾಣಿಜ್ಯಂ ವೆಚ್ಚಾನ್ಯತ್ ಕಿಂಚಿತ್ ಈದೃಶಂ. ದೇಶ ಬೆಳೆಯುವ ಇಂಥದ್ದು ಏನಾದ್ರೂ ಕೆಲಸವನ್ನು ನೋಡಿ. ಕೃಷಿ ಮಾಡಿದ್ರೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತಾರೆ. ಅವರವರ ವ್ಯವಸ್ಥೆಗಳಲ್ಲಿ ಅವರು ಮಾಡಿಕೊಂಡಂತಹ ಕೈತೋಟದಲ್ಲಿ ಹಿತ್ತಲಲ್ಲಿ ಅವರಿಗೆ ಬೇಕಾದ ನಿರಂತರವಾದ ಸೊತ್ತುಗಳು ಬರ್ತಾ ಇದ್ರೆ ಕಷ್ಟ ಏನಾಗತ್ತೆ. ಹಾಗೆ ಪ್ರತಿಯೊಬ್ಬರು ಒಂದು ದನವನ್ನು ತಮ್ಮ ಮನೆಯಲ್ಲಿ ಗೋಪೂಜೆಗೂ ಆಯಿತು, ಗೋ ಸಮೃದ್ಧಿಗೂ ಆಯಿತು, ಪಂಚಗವ್ಯಕ್ಕೂ ಆಯಿತು, ಶುದ್ಧತೆಗೂ ಆಯಿತು, ಹಾಲಿಗೂ ಆಯಿತು, ತುಪ್ಪಕ್ಕೂ ಆಯಿತು, ಯಜ್ಞಕ್ಕೂ ಆಯಿತು, ರಕ್ಷೆಗೂ ಆಯಿತು, ಎಲ್ಲ ನಮೂನೆಯಲ್ಲಿ ದನ ಇದ್ಬಿಟ್ರೆ ಆಯ್ತಲ್ಲ. ಅದರಂತೆ ವಾಣಿಜ್ಯ ಒಳ್ಳೆ ರೀತಿಯಾದ ಸ್ಮಾಲ್ ಕೇಜ್ ಇಂಡಸ್ಟ್ರೀಸ್ ಹೇಳಿಕೊಂಡ ಹಾಗೆ ಸಣ್ಣ ಮಟ್ಟಿನ ಕಾರ್ಖಾನೆಗಳು ಅಥವಾ ಸಣ್ಣ ಮಟ್ಟಿನ ದುಡಿಮೆಗಳು ಉದ್ದಿಮೆಗಳು, ಒಂದು ಕಿರಾಣಿ ಅಂಗಡಿ ಸಣ್ಣ ಅಂಗಡಿ ವ್ಯವಸ್ಥೆ ಆಚೀಚೋಗಿ ಕೊಟ್ಟು ಬರುವುದು, ಹೋಲ್ಸೇಲ್ ರಿಟೇಲ್ ವ್ಯಾಪಾರಗಳು ಎಲ್ಲ ಆಗುದಿಲ್ಲ. ಯಾಕೆ ಅಂತಾನೆ ಇಂಥದ್ದೆಲ್ಲ ಬಹಳಷ್ಟು ಒಳ್ಳೆ ಒಳ್ಳೆ ಸಣ್ಣ ಸಣ್ಣ ಕೆಲಸಗಳನ್ನೆಲ್ಲ ಮಾಡ್ತಾ ಊರಲ್ಲಿ ಅವರಿಗೂ ಉಳಿದವರಿಗೂ ಅನುಕೂಲ ಆಗುವಂತೆ ಮಾಡಿಕೊಳ್ಳಿಕ್ಕೆ ಬರ್ತದೆ. ಇದನ್ನು ನಡೆಸಬೇಕು ಅಂತಾರೆ. ಪುರುಷೈಹಿ ಕಾರೇತ್ ಕರ್ಮ ಬಹುಭಿ ಕರ್ಮಭೇದತ. ಇದನ್ನು ಅವರಿಗೆ ಸಂಬಂಧಪಟ್ಟ ಕೆಲಸದವರಿಂದ ಮಾಡಿಸ್ಲಿಕ್ಕೆ ನೋಡ್ಬೇಕು, ಜನರನ್ನು ತೊಡಗಿಸಬೇಕು. ರಾಜ ಸುಮ್ಮನೆ ಇರ್ಲಿಕ್ಕೆಲ್ಲ ಬೇರೆ ಬೇರೆ ಬಗೆಯಿಂದ ಸೆಗಣಿ ಇದ್ರೆ ಅದಕ್ಕೊಂದಿಷ್ಟು ಭತ್ತದ ಹೊಟ್ಟು ಸೇರಿಸಿ ಅದನ್ನು ಚೆನ್ನಾಗಿ ತಟ್ಟಿ ಅದನ್ನು ಭರಣಿ ಮಾಡಿ ಅದನ್ನು ಮತ್ತೆ ಬೇಕಾದವರಿಗೆ ಕೊಟ್ಟು ಒಳ್ಳೆ ರೀತಿಯಿಂದ ಬೆಂಕಿಯನ್ನು ಕಾಯುವವರಿಗೆ ಅದು ಬೇಕಾಗುತ್ತೆ. ಅದು ಇನ್ನಿತರ ಕ್ರಿಮಿಕೀಟಗಳನ್ನು ನಾಶ ಮಾಡಲಿಕ್ಕೆಲ್ಲ ಬೇಕಾಗುತ್ತೆ. ಅದು ಲೋಬಾನಕ್ಕೋ ಇನ್ನಿತರಕ್ಕೋ ಹೀಗೆ ಇದನ್ನೆಲ್ಲ ಮಾಡುವ ಕೆಲಸ ಆಗಲಿ ಅಂತಾರೆ ಒಳ್ಳೆ ರೀತಿಯಿಂದ. ಅಥವಾ ಅದರಿಂದ ವಿಚಿತ್ರವಾದಂತಹ ಸೊತ್ತನ್ನು ತಯಾರಿಸಿ ನೀರನ್ನು ಗೊಬ್ಬರವನ್ನು ಇನ್ನಿತರ ರಸಾಯನವಾದಂತಹ ಅನಿಲವನ್ನು ತಯಾರಿಸಿ ಅದರಿಂದ ಅಡುಗೆ ಮುಂತಾದನ್ನು ನಡೆಸಿಕೊಡುವಲ್ಲಿ ಸಫಲರಾಗಬಹುದು. ಅದನ್ನು ಉರುವಲಿಗಾಗಿ ಬಳಸಲಿಕ್ಕೆ ಆಗ್ತದೆ. ಹೀಗೆ ಅನೇಕ ರೀತಿಯಿಂದ ಇದು ವ್ಯಾಪಾರ. ಇದನ್ನು ಮತ್ತೆ ಹೀಗೆ ಅದಕ್ಕೆ ಸಂಬಂಧಪಟ್ಟ ಅನೇಕ ಕೆಲಸದವರಿಂದ ಕೆಲಸದ ಪ್ರಭೇದಗಳಿಂದ ಅವರಿಂದ ಮಾಡಿಸಬೇಕು. ಆಗ ದೇಶ ಊರ್ಜಿತ ಆಗ್ತದೆ, ಜಾಸ್ತಿ ಸಂಪಾದನೆ ಆಗ್ತದೆ. ಸಣ್ಣ ಮಟ್ಟಿನ ವ್ಯಾಪಾರ ಮಾಡಿ ಸಣ್ಣ ಮಟ್ಟಿನ ಟ್ಯಾಕ್ಸ್ ಅಂದಾಗ 100 ಜನ ಮಾಡಿದಾಗ ಪ್ರತಿ ಹಳ್ಳಿಯಿಂದಲೂ ಬರುತ್ತಲ್ಲ ಸ್ವತ್ತು. ಒಂದೊಮ್ಮೆ ನರಕ್ಷೇದ್ ಕೃಷಿ ಗೋರಕ್ಷ್ಯಂ ವಾಣಿಜ್ಯಂಚ ಅಪಿ ಅನುಷ್ಠಿತ ಸಂಶಯಂ ಲಭತೆ ಕಿಂಚಿತೇನ ರಾಜ ವಿಗರಿಕೆತೆ. ಒಂದೊಮ್ಮೆ ಅಲ್ಲಿ ಒಳ್ಳೆ ರೀತಿಯಾದ ಕೃಷಿ ಆಗ್ಲಿ ವಾಣಿಜ್ಯ ಆಗ್ಲಿ ಗೋರಕ್ಷೆ ಆಗ್ಲಿ ಇಲ್ಲ ಅಂತ ಆದ್ರೆ ಅಲ್ಲಿ ಎಂತ ರಾಜ ಸತ್ತನ ಅಂತ ಕೇಳ್ತಾರಂತೆ ಜನ. ರಾಜ ಇಲ್ಲಲ್ವಾ ಅಂತ ಅನಿಸ್ತದಂತೆ. ಎಲ್ಲಿದ್ದಾನೆ ರಾಜ ಅಂತ ಜನ ಬೈತಾರಂತೆ. ಯಾವ ಊರಿನಲ್ಲಿ ಒಳ್ಳೆ ರೀತಿಯಾದಂತಹ ಕೃಷಿ, ಅದಕ್ಕೆ ಬೇಕಾಗಿರುವಂತೆ ದನ, ಅದರ ಅನುಕೂಲಕರವಾದಂತಹ ವ್ಯಾಪಾರ ಇವೆಲ್ಲ ಎಲ್ಲಿ ಸರಿಕಟ್ಟಲಿಲ್ಲ ಅಲ್ಲಿ ಜೀವಂತವಾಗಿ ಸರಿಯಾಗಿ ರಾಜ ಇಲ್ಲ ಅಂತ ಅರ್ಥ. ಜನ ಕೇಳುತ್ತಾರೆ ರಾಜನನ್ನು, ಯಾಕೆ ಮಾಡಿಸ್ತಾ ಇಲ್ಲ, ಯಾಕೆ ಮಾಡಬಾರ್ದಿತ್ತು, ಯಾಕೆ ವ್ಯವಸ್ಥೆ ಇಲ್ಲ ಅಂತ. ಅದಕ್ಕೋಸ್ಕರ ರಾಜ ಒಳ್ಳೆ ದುಡ್ಡಿನವರನ್ನೆಲ್ಲ ಹಿಡಿದಿರಬೇಕು. ದನಿನಃ ಪೂಜೆಯ ನಿತ್ಯಂ ಯಾನ ಆಚ್ಛಾದನ ಭೋಜನೈ. ಅವ್ರಿಗೆ ಬೇಕಾದ ಬಟ್ಟೆ ಬರೆಗಳನ್ನು ರಾಜನಿಗೆ ಬಂದವುಗಳನ್ನು ದೊಡ್ಡ ಮಟ್ಟಿನಲ್ಲಿ ಅವರಿಗೂ ಕೊಟ್ಟು ಕಳಿಸಬೇಕು. ತನ್ನ ಜೊತೆಯಲ್ಲಿ ಅವರನ್ನು ಸಹ ಬರಮಾಡಿಸಿಕೊಳ್ಳಬೇಕು, ತನ್ನೊಟ್ಟಿಗೆ ಅವರನ್ನು ಊಟಕ್ಕೆ ಕರೆದಿರಬೇಕು. ಹೀಗಾಗಿ ಇಂತಹ ಲೆವೆಲ್ಗಳಲ್ಲಿ ಆ ಒಳ್ಳೆ ವ್ಯಾಪಾರಿಗಳು ರಾಜ ಮರ್ಯಾದೆಯನ್ನು ಪಡೆಯುವ ಮೂಲಕ ರಾಜನಿಗೆ ಆಪ್ತರಾಗ್ತಾರೆ. ಬೇಕಾದಷ್ಟು ಹೇರಳವಾಗಿ ರಾಜನಿಗೆ ದುಡ್ಡಿನ ಸಹಾಯವನ್ನು ಮಾಡ್ತಾರೆ. ದೇಶದ ಏಳಿಗೆಗಾಗಿ ಬಿಟ್ಟು ಕೊಡ್ತಾರೆ. ಅವರ ಹತ್ರ ಹೇಳಬೇಕು, ಅವರ ಹತ್ರ ಹೇಳಲಿಕ್ಕೆ ಹೇಳಬೇಕು. ವಕ್ತವ್ಯಾಷ್ಟ ಅನುಗ್ರಹಣೆ ಧ್ವಂ, ನಮಗೆ ಅನುಗ್ರಹ ಮಾಡಿ ಅಂತ ಕೇಳಬೇಕು ರಾಜ. ಯಾರಿಗೆಲ್ಲ ಪ್ರಜಾಹ ಸಹ ಮಹೇತ್ವೆ, ಪ್ರಜೆಗಳಿಗೂ ನನಗೂ ಒಳ್ಳೇದಾಗ್ಲಿ ಅಂತ ಅವರ ಹತ್ರ ಹೇಳಿಸ್ಬೇಕು. ಅವ್ರು ಹೇಳ್ತಾರೆ ರಾಜನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿಬಿಡಿ ಮಾರಾಯರಿಗೆ, ಪ್ರಜೆಗಳಿಗೂ ಕ್ಷೇಮ ಅಂತ ಹೇಳಿ. ದೊಡ್ಡ ದೊಡ್ಡ ಸಾಹುಕಾರರ ಹತ್ರ ಮಾತಾಡಿದ್ರೆ ರಾಜ ಅವ್ರು ಆಯ್ತು ಅಂತಾರೆ. ಸರಿ ಆಗ್ಲಿ, ಎಲ್ಲಿ ಕ್ಷೇಮ ಬೇಕು ನಮಗೆ, ನಮಗೊಂದಿಷ್ಟು ಬೇಕೀಗ ಸೊತ್ತು ಹಾಕುವ ಅಂತಾರೆ. ನೋಡಿ, ತುಂಬಿಸ್ತಾರೆ ಬೊಕ್ಕಸವನ್ನು ಅವರು. ಒದ್ದಿಬ್ಬರೆಲ್ಲ ಹಿಂದೆಲ್ಲ ಅದಕ್ಕೆ ಶೇಟ್ಸ್ ಅಂತ ಹೇಳ್ತಿದ್ರು, ಅಥವಾ ಅತ್ತ ಹೋದ್ರೆ ಮಾರ್ವಾಡಿಗಳು ಅಂತ ಕರೀತಾರೆ. ಸುಮಾರು ಹೆಸರುಗಳಲ್ಲಿ ಕರೀತಾರೆ ದೇಶದಲ್ಲಿ ದುಡ್ಡು ಹಾಕುವವರನ್ನು. ಹಿಂದೆಲ್ಲ ಶೆಟ್ಟಿ ಅಂದ್ರೆ ದೊಡ್ಡ ವ್ಯಾಪಾರಿ ಅಂತ ಅರ್ಥ. ಹಿಂದಿನ ಕಾಲದಲ್ಲಿ ಸಂಸ್ಕೃತದಲ್ಲಿ ಬಂದಾಗ ಶ್ರೇಷ್ಠಿನಃ ಅಂತ ಅವನು ಕರೆಯುವುದು. ಸಂಸ್ಕೃತದಲ್ಲಿ ಶ್ರೇಷ್ಠಿನಃ ಅಂತ ದುಡ್ಡು ಉಳ್ಳವರನ್ನು ರಾಜ ಮನ್ನಿಸಬೇಕು, ಗೌರವಿಸಬೇಕು. ಅವರಿಂದ ದೇಶಕ್ಕೆ ಅನುಕೂಲ ಆಗುವ ಹಾಗೆ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ಅಂಗಮೇತದ್ದು ಮಹತ್ ರಾಜ್ಯೇ ಧನಿನೋ ನಾಮ ಭಾರತ. ಭೀಷ್ಮರು ಹೇಳುತ್ತಾರೆ ಅದು ಒಂದು ಅಂಗ. ದೇಶದಲ್ಲಿ ಚತುರಂಗ ಸೈನ್ಯ ಒಂದು ಅಂಗ ಇದ್ದ ಹಾಗೆ. ಮಂತ್ರಿಮಂಡಲ, ಸಲಹಾ ಮಂಡಳಿ, ಪುರೋಹಿತರು, ಸೇನಾಪತಿ, ರಾಜಕುಮಾರ, ರಾಣಿವಾಸ, ಅಂತಃಪುರ ಇವೆಲ್ಲ, ಅಥವಾ
ರಾಯಭಾರಿ, ರಾಜದೂತ, ಸಾರಥಿ ಇವರೆಲ್ಲ ಹೇಗೆ ರಾಜ್ಯಕ್ಕೆ ದೊಡ್ಡ ದೊಡ್ಡ ಸ್ವತ್ತುಗಳು, ಅಂಗಗಳು, ಅದರಂತೆ ವ್ಯಾಪಾರಿಗಳು ಅಥವಾ ದುಡ್ಡಿನವರು, ಶ್ರೀಮಂತರು ದೇಶದ ಅಂಗ. ದೇಶಕ್ಕೆ ಬೇಕಾದಾಗ ದುಡ್ಡನ್ನು ಕೊಟ್ಟು ದೇಶವನ್ನು ಉದ್ಧಾರ ಮಾಡುವವರು. ಅದನ್ನು ತಿಳ್ಕೊಳ್ಬೇಕು. ಕಗುದ ಸರ್ವಭೂತಾನಾಂ ಧನಸ್ಥೋ ನಾತ್ರ ಸಂಶಯ. ದುಡ್ಡಿನವ ದೊಡ್ಡವ ಎನ್ನುವುದರಲ್ಲಿ ಸಂಶಯ ಇಲ್ಲ ಅಂತಾರೆ ಭೀಷ್ಮ. ಎಲ್ಲರಿಗಿಂತ ಮಿಗಿಲು ಯಾರಿಗೆ ಹೇಳಿದ್ರೆ ದುಡ್ಡಿನವ. ಯಾಕೆ? ದುಡ್ಡಿನಲ್ಲಿ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಅದು ಒಂದಿಲ್ಲ ಅಂದ್ರೆ ಏನಾಗುವುದಿಲ್ಲ. ಅನ್ನು ಸಂಪತ್ ಪ್ರಧಾನವಾದ ದೇಶಕ್ಕೆ ಸಂಪತ್ತು ಪ್ರಧಾನರಾದವರು ಬೇಕೇ ಬೇಕು ಅಂದಾನೆ. ಪ್ರಾಜ್ಞ ಶೂರ ಧನಸ್ಥಶ್ಚ ಸ್ವಾಮಿ ಧಾರ್ಮಿಕೇವಚ ತಪಸ್ವಿ ಸತ್ಯವಾದಿ ಚ ಬುದ್ಧಿಮಾನುಶ್ಚ ಅಭಿರಕ್ಷ. ಖಾಲಿ ದುಡ್ಡಿನವ ಸಾಕ ಕೇಳಿದ್ರೆ ಒಂದಷ್ಟು ಪಟ್ಟಿ ಕೊಡ್ತಾರೆ. ಅಲ್ಲಪ್ಪ, ಹಾಗಲ್ಲ. ದುಡ್ಡಿನವ ಬೇಕೇ ಬೇಕು. ಯಾಕೆಂದ್ರೆ ದುಡ್ಡಿನಿಂದ ವಿದ್ಯೆಯನ್ನು ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ. ಬುದ್ಧಿಮಂತ ಅನಿಸ್ತಾನೆ. ದುಡ್ಡಿನಿಂದ ಒಳ್ಳೆ ಅಭ್ಯಾಸ ಮಾಡಿಕೊಂಡು ಒಳ್ಳೆ ಶೂರನಾಗ್ತಾನೆ. ಆಯುಧಗಳನ್ನು ಎಸೆಯುವಲ್ಲಿ ಸಮರ್ಥನಾಗ್ತಾನೆ. ಅದರೊಟ್ಟಿಗೆ ದುಡ್ಡಿನವಾದ್ರೆ ಒಳ್ಳೆ ಅಧಿಕಾರಿ ಆಗ್ತಾನೆ, ಗುರಿಕಾರನಾಗ್ತಾನೆ. ಯಾಕೆಂದ್ರೆ ಅವನಲ್ಲಿ ಉಂಟು ಸಂಪತ್ತು. ಕೆಲಸ ಮಾಡಲಿಕ್ಕೆ ನಿಲ್ತಾನವ. ಅವನಿಗೇನು ಆಸೆ ಇಲ್ಲ, ಯಾವುದನ್ನು ಮೋಸ ಮಾಡುವುದಿಲ್ಲ. ಅವನಿಗೆ ಕೊಡ್ಲಿಕ್ಕೆ ಬರ್ತದೆ ಬೇಕಾದಾಗ. ಒಬ್ಬ ದುಡ್ಡಿನವನನ್ನು ಅಧಿಕಾರದಲ್ಲಿಟ್ಟರೆ ಆಪತ್ತು ಕಾಲದಲ್ಲಿ ಅವನೇ ತನ್ನ ಸೇವಕರಿಗೆ ಕೊಟ್ಟು ಬಾಯಿ ಮುಚ್ಚುತ್ತಾನೆ, ಮತ್ತೆ ನೋಡುವ ಪಡೆಯುವ ಅಂತ. ಆನಂತರ ಅವನು ಒಳ್ಳೆ ಧರ್ಮಕರ್ಮಗಳನ್ನು ಮಾಡಲಿಕ್ಕೆ ಸಮರ್ಥನಾಗ್ತಾನೆ. ದುಡ್ಡಿಲ್ಲದವ ಧರ್ಮಕರ್ಮ ಮಾಡಲಿಕ್ಕೆ ಆಗುವುದಿಲ್ಲ. ಸಾಲದಲ್ಲಿ ಮಾಡುವುದು ಒಳ್ಳೆದಲ್ಲ. ಕಡಿಮೆ ದಕ್ಷಿಣೆಯಲ್ಲಿ ಅದು ಹೇಳಿಸಿದ್ದಲ್ಲ. ಮಾಡಲಿಕ್ಕೆ ಗೋಜಿಗೆ ಹೋಗುವುದೇ ಇಲ್ಲ. ಯಾವಾಗ ಧರ್ಮವನ್ನು ಯಥೇಷ್ಟವಾಗಿ ಮಾಡ್ತಾನೆ, ಅರ್ಥಗಳು ಸುಮಾರಾಗಿದ್ದಾಗ. ಒಳ್ಳೆ ಮನಸ್ಸು ಬೇಕು, ಸರಿ ಬಿಡಿ, ಎಲ್ಲರೂ ಮಾಡ್ತಾರೆ ಅಂತಲ್ಲ. ಆದರೆ ಅವನು ಇಂಥವರೆಲ್ಲ ದೇಶವನ್ನು ಕಟ್ಟುವವರು. ಇವರನ್ನು ರಾಜ್ಯ ಗೌರವಿಸಬೇಕು ಯಾವಾಗ. ಹಾಗೆ ತಪಸ್ವಿ ಸತ್ಯವಾದಿ ಚ. ಒಳ್ಳೆ ಮಟ್ಟಿನ ತಪಸ್ಸು, ಎಲ್ಲ ರೀತಿಯ ತಪಸ್ಸು, ಶಾರೀರಿಕವಾಗಿ, ಮಾನಸಿಕವಾಗಿ, ಹಾಗೆ ವಾಚಿಕವಾಗಿ ಒಳ್ಳೆ ಆಲೋಚನೆ, ಚಿಂತನೆಯಲ್ಲಿ ಉಳ್ಳವರು. ಅದರೊಟ್ಟಿಗೆ ಒಳ್ಳೆ ಸತ್ಯನಿಷ್ಠೆ, ಅದರೊಟ್ಟಿಗೆ ಒಳ್ಳೆ ಬುದ್ಧಿವಂತಿಕೆ, ಭಗವಂತನ ಎಚ್ಚರ ಮಾತ್ರ ಅಲ್ಲದೆ. ಹೀಗೆ ಇಂಥವರೆಲ್ಲ ರಾಜನಿಂದ ರಕ್ಷಣೆ ಯೋಗ್ಯರಾದರೆ ದೇಶವನ್ನು ಅವರು ಕಾಪಾಡುತ್ತಾರೆ. ದೇಶದಲ್ಲಿ ಇವರು ಕಂಬಗಳಿದ್ದಾಗೆ, 8 ಕಂಬಗಳು, 8 ಕಡೆಯಲ್ಲಿ ಗಟ್ಟಿಮುಟ್ಟಾದ ಕಂಬಗಳಿದ್ದಾಗೆ. ಯಾರೆಲ್ಲ? ಪ್ರಾಜ್ಞ, ಭಗವಂತನ ಬಗ್ಗೆ ಎಚ್ಚರವನ್ನು ಪಡೆದವ ಮೊದಲಿಗೆ. ಮತ್ತೆ ಶೂರಃ, ಒಳ್ಳೆ ಹೋರಾಟಗಾರ. ಧನಸ್ಥ, ದುಡ್ಡು ಕೊಡುವವ ವೈಶ್ಯ, ಸ್ವಾಮಿ ಅಧಿಕಾರಿ. ಧಾರ್ಮಿಕ, ಧರ್ಮಚಿಂತಕ. ತಪಸ್ವಿ, ನಿರಂತರ ಒಳ್ಳೆ ಆಲೋಚನೆಯಲ್ಲಿ ದೇಹವನ್ನು ದಂಡಿಸಿಕೊಳ್ಳುವವ. ಸತ್ಯವಾದೀಶ, ಪ್ರಾಮಾಣಿಕವಾದ ಬದುಕೊಳ್ಳುವ. ಬುದ್ಧಿಮಾನ್, ಬೇಕಾದ ಕಾಲದಲ್ಲಿ ತನ್ನ ಯೋಚನೆಯನ್ನು ಬಳಸಿಕೊಳ್ಳುವ ಸಾಮರ್ಥ್ಯವುಳ್ಳವ. ಇಂಥವರು ನಿಜವಾಗಿ ದೇಶವನ್ನು ಕಟ್ತಾರೆ. ನಿನಗೆ ಅವರು ಬೇಕಾಗ್ತದೆ. ತಸ್ಮಾತ್ ಏತೇಷು ಸರ್ವೇಷು ಪ್ರೀತಿಮಾನ್ ಭವ ಪಾರ್ಥಿವ. ಇವರೆಲ್ಲರಲ್ಲಿಯೂ ಪ್ರೀತಿ ಇರು. ದುಡ್ಡಿನವರಲ್ಲಿ ಮಾತ್ರ ಅಂತ ಹೇಳಿ ತಿಳ್ಕೊಳ್ಬೇಡ. ದುಡ್ಡಿದ್ದ ಹಾಗೆ ಬುದ್ಧಿ ಇದ್ದವನಿಗೂ, ಜೊತೆಯಲ್ಲಿ ಧರ್ಮಾತ್ಮನಿಗೂ, ತಪಸ್ಸಿನಲ್ಲಿ ಕೂತ ಕಾಡಿನ ಸಾಧಕನಿಗೂ ನೀನು ಒಳ್ಳೆ ರೀತಿಯಿಂದಲೇ ಗೌರವವನ್ನು ಕೊಡು, ಪ್ರೀತಿಯನ್ನು ಕೊಡು. ಮುಖ್ಯವಾಗಿ ಸತ್ಯವಂತನಾಗು. ರುಜುತನವನ್ನು, ಆರ್ಜವವನ್ನು, ನೇರ ನಡೆನುಡಿಯನ್ನು ನಡೆಸು. ಸೋಮಾರಿತನವನ್ನು ಬಿಡು. ಯಾರ ಮೇಲೂ ಹೆಚ್ಚು ಸಿಟ್ಟಾಗಬೇಡ. ಜೊತೆಯಲ್ಲಿ ಯಾರನ್ನು ಸುಮ್ಮನೆ ಕಠೋರವಾಗಿ, ಕ್ರೂರವಾಗಿ, ಕರಾಳವಾಗಿ ದಂಡಿಸುವ, ಹಿಂಸಿಸುವ ಪ್ರವೃತ್ತಿಯವನಾಗಬೇಡ. ಸತ್ಯಂ ಆರ್ಜವಂ ಅಕ್ರೋಧಂ ಆನುಶಂಚಂಚ ಪಾಲಯ. ನಿರಂತರವಾಗಿ 4 ನೀನು ಗೆದ್ದು. ಸತ್ಯವನ್ನು ಕಾಪಾಡಿದೆಯಾ, ಒಳ್ಳೆ ರೀತಿಯಿಂದ ಜನರು ನಿನ್ನನ್ನು ಪ್ರಾಮಾಣಿಕನನ್ನಾಗಿ ಸ್ವೀಕರಿಸುತ್ತಾರೆ. ನೀನು ನೇರವಾಗಿ ನಡತೆಯನ್ನು ಕೊಟ್ಟಿಯಾ, ಅವರು ಸಹ ಅದನ್ನು ಕಲಿತು ಬಹಳ ಸುಂದರವಾಗಿ ನಿನ್ನ ಮೇಲೆ ಪ್ರೀತಿಯನ್ನು ಹಂಚುತ್ತಾರೆ. ನೀನು ಎಲ್ಲರನ್ನು ಖುಷಿಯಲ್ಲಿ ನೋಡಿ, ಸಿಟ್ಟಲ್ಲೇ ನೋಡಿ, ಸಿಟ್ಟಿಲ್ಲದೆ ನೋಡಿಕೊಂಡಿಯಾ, ಖಂಡಿತವಾಗಿ ಯಾರೊಬ್ಬರು ಸಹ ಗಲಾಟೆ ಮಾಡುವುದನ್ನೇ ಬಿಟ್ಟು ಬಿಡುತ್ತಾರೆ. ನೀನು ಎಂದೂ ಯಾರ ಮೇಲೆಯೂ ಕುಪಿತನಾಗದೆ ಪೂರ್ತಿ ಅವರಲ್ಲಿರತಕ್ಕಂಥ ದಯೆಯನ್ನು, ಕ್ಷಮೆಯನ್ನು ಕೊಟ್ಟವರನ್ನು ಕಾಪಾಡಿದೆಯಾ, ಅವರು ನಿಜವಾಗಿ ಸತ್ಯವಂತರಾಗಿ ಮತ್ತೆ ಬದುಕ್ತಾರೆ, ದಾರಿಗೆ ಬರ್ತಾರೆ. ಇದು ಬಹಳ ಚಂದವಾಗಿದೆ. ಮಾತುಗಳು ಒಂದಕ್ಕೊಂದು ಸರಪಳಿ ಇದ್ದಂತೆ, ಒಂದಕ್ಕೊಂದು ಹೆಣೆದುಕೊಂಡಿರು. ಪರಸ್ಪರಂ ಭಾವಯಂತಹ ಇದ್ದಾಗೆ. ಸತ್ಯಂ ಆರ್ಜವಂ ಅಕ್ರೋಧಂ ಆನುಶಂಚಂಚ ಪಾಲಯ. ಅದರೊಟ್ಟಿಗೆ ಏವಂ ದಂಡಂಚ ಕೋಶಂಚ ಮಿತ್ರಂ ಭೂಮಿಂಚ ಲಪ್ಸ್ಯಸೆ. ಹೀಗೆ ಮಾಡಿದ್ರೆ 4 ಬದುಕಿಸಿದ್ದಕ್ಕೆ ನಿನಗೆ 4 ಸಿಗ್ತದೆ. ಸತ್ಯ, ಪ್ರಾಮಾಣಿಕತೆ, ಸಿಟ್ಟಿಲ್ಲದೆ ಬದುಕುವುದು, ಯಾರ ಮೇಲೂ ಅಷ್ಟಿಂದಿಷ್ಟು ಕ್ರೂರತನ ಇಲ್ಲ ಅಂತಾದ್ರೆ ಒಳ್ಳೆ ರೀತಿಯಾದ ದಂಡನಾಧಿಕಾರಿ ಆಗ್ತೀನಿ. ನೀನು ಒಳ್ಳೆ ರೀತಿಯ ದಂಡನೆಯನ್ನು ಕೊಡ್ತೀವಿ, ಜನರಿಗೆ ಒಪ್ತಾರೆ ನಿನ್ನನ್ನು ಒಳ್ಳೆ ರೀತಿಯಿಂದ ಜನರು ನ್ಯಾಯ ಕೊಡುವವನೊಂದು ತಿಳಿತಾರೆ. ಕೋಶವು ಅಭಿವೃದ್ಧಿ ಆಗ್ತದೆ. ಒಳ್ಳೆ ಬಹಳಷ್ಟು ಎತ್ತರದ ಮಿತ್ರವರ್ಗ ನಿನ್ನಲ್ಲಿ ಸೇರ್ತದೆ. ಈ ನೆಲವನ್ನು, ಈ ರಾಜ್ಯವನ್ನು ನೀನು ಚೆನ್ನಾಗಿ ಆಳ್ಲಿಕ್ಕೆ ಆಗ್ತದೆ. ಹಾಗಾಗಿ ಯಾರ ಮೇಲೂ ಸಿಟ್ಟಿಲ್ಲಾದ್ರೆ
ದೇಶ ನಿನ್ನದು. ಅಂದ್ರೆ ಯಾರ ಮೇಲೂ ನೀನು ಸುಮ್ಮನೆ ರೇಗುವುದಿಲ್ಲ ಆದ್ರೆ ಇದು ದೇಶ ನಿನ್ನದು. ವಾಸ್ತವವಾಗಿ ನೀನು ಸಿಟ್ಟು ಮಾಡಿಕೊಳ್ಳುವುದಾದ್ರೆ ಎಲ್ಲರೂ ನಿನ್ನನ್ನು ಪ್ರೀತಿಸ್ತಾರೆ, ಎಲ್ಲರೂ ನಿನ್ನ ಗೆಳೆಯರೇ. ನೀನು ನೇರ ಪ್ರಾಮಾಣಿಕವಾಗಿ ನೀನು ಬದುಕಿದ್ರೆ ನಿನ್ನ ಕೋಶ ಗ್ಯಾರಂಟಿ ತುಂಬುತ್ತದೆ. ಪ್ರಾಮಾಣಿಕತೆಯಲ್ಲೇ ದುಡ್ಡಿನ ಕಥೆ ಇರುವುದು. ಹಾಗೆ ನೀನು ಸತ್ಯತ್ವನಾಗಿ ನಿಂತುಕೊಂಡ್ರೆ ಯಾವುದೇ ಪಾರ್ಶಿಯಾಲಿಟಿ ಇಲ್ಲದೆ, ಪಕ್ಷಪಾತ ಇಲ್ಲದೆ, ಧೋರಣೆ ಇಲ್ಲದೆ, ನಾನು ನನ್ನದು ಇಲ್ಲದೆ ವಿಮರ್ಶೆ ಮಾಡಿ ಯಾರಲ್ಲಿ ಆದರೂ ನೀನು ದಂಡನೆಯನ್ನು ಕೊಟ್ರೆ ನಿನ್ನ ದಂಡನೆಯನ್ನು ಒಪ್ತಾರೆ ರಾಜ ಅಂತೇಳಿ ಕೇಳಿಕೊಳ್ತಾರೆ. ಮತ್ತೆ ಲೋಕದಲ್ಲಿ ವನಸ್ಪತಿಯನ್ ಭಕ್ಷ್ಯ ಫಲಾನ್ ನ ಚಿಂದ್ಯು ವಿಷಯತವ. ಕೆಲವೊಂದು ಲಾಸ್ ಆಗುವುದು ಹೇಗೆ ಕೇಳಿದರೆ, ಊರಿನಲ್ಲಿದ್ದ ಮರಮಟ್ಟುಗಳನ್ನೆಲ್ಲ ಕಡಿಯುವುದು, ಅದರ ಹಣ್ಣು ಹಂಪಲುಗಳನ್ನು ಕೀಳುವುದು, ಇದೆಲ್ಲ ನಿನ್ನ ರಾಜ್ಯದಲ್ಲಿ ಮಾಡಲಿಕ್ಕೆ ಬಿಡಬಾರದು ನೀನು. ಯಾರಿಗೆ? ಯಾಕೆ ಕೇಳಿದರೆ ಅದು ಯಾರಿಗೆ ಕೇಳ್ತಾನೆ? ಬ್ರಾಹ್ಮಣನ ಮೂಲಫಲಂ ಧರ್ಮಮಾಹು ಮನುಷ್ಯನ. ಅದು ಬ್ರಹ್ಮಜ್ಞಾನಿಗಳಿಗೆ, ಅವರು ಊರಿಂದೂರಿಗೆ ತೀರ್ಥಕ್ಷೇತ್ರಗಳಿಗೆ ಸಂಚಾರ ಮಾಡ್ತಾ ಪಾಠ ಪ್ರವಚನ ಮಾಡ್ತಾ ಇರ್ತಾರೆ. ವಿದ್ಯೆಯ ಪ್ರಸಾರದಲ್ಲಿ, ಜ್ಞಾನ ಪ್ರಸಾರದಲ್ಲಿ ತೊಡಗಿದ್ದಾರೆ. ಅವರು ಕೃಷಿ ಮಾಡುವುದಿಲ್ಲ, ಅವರು ಒಂದು ಕಡೆಯಲ್ಲಿ ಕೂತು ದನ ಸಾಕುವುದೂ ಇಲ್ಲ, ಅವು ಯಾವ ರೀತಿಯಾದ ವ್ಯಾಪಾರ ವ್ಯವಹಾರಕ್ಕೂ ಬರುವುದಿಲ್ಲ, ಅವರು ಕತ್ತಿ ಹಿಡಿದು ದೇಶದ ರಕ್ಷಣೆಯಲ್ಲಿ ಪ್ರಾಣಾರ್ಪಣೆ ಮಾಡಲಿಕ್ಕೂ ನಿಲ್ಲುವುದಿಲ್ಲ, ಅವರಿಂದ ಆಗುವುದಿಲ್ಲ. ಅವರಲ್ಲಿ ತೋಳಬಲ ಇಲ್ಲ, ಅವರಲ್ಲಿ ಜಂಗಾಬಲವೂ ಇಲ್ಲ, ಅವರಲ್ಲಿ ಪರಿಚರ್ಯ ಮಾಡಿಸುವುದು ತಪ್ಪು ಆಗಿರುತ್ತದೆ. ಇಂಥವರಿಗೆ ಊಟ ಎಲ್ಲಿಂದ? ಬೇಡುವುದು ಅಲ್ಲ ಅಂದಿ ನೀನು, ಬೇಡಲಿಕ್ಕಿಲ್ಲ ಹೇಳಿದೆ. ನಾನೇ ಹೇಳಿದೆ ನಿನ್ನ ದೇಶದಲ್ಲಿ ಬೇಡುಗರು ಬರಬಾರದು ಅಂತ. ಹಾಗೆ ಇಂಥವರಿಗೆ ಅದಕ್ಕೆ ಶುರು ಮಾಡಿದೆ. ಈಗ ಅಂತವ ಈಗ ಏನಾಗಿದ್ದಾನೆ? ಅವ ಬ್ರಹ್ಮಚಾರಿ ಅಲ್ಲ, ಭಿಕ್ಷು ಅಲ್ಲ, ಅವ ಬ್ರಾಹ್ಮಣ. ಅವ ದಾರ ಪರಿಗ್ರಹ ಮಾಡಿದ್ದಾನೆ, ಅವನ ಹೆಂಡತಿ ಮಕ್ಕಳೇ ಇರ್ತದೆ, ತಿನ್ನುವುದೇನು ಬೇಕು, ಪಾಠ ಪ್ರವಚನ ಮಾಡ್ತಾ ಇರ್ತಾನೆ. ಮನೆ ಅಂದ್ರೆ ಒಂದು ವರ್ಣಶಾಲೆ ಇದ್ದಾಗೆ, ಮತ್ತೇನಿಲ್ಲ. ಅತ್ತ ಬಾಗಿಲು ಇತ್ತ ಬಾಗಿಲು ಏನಿಲ್ಲ, ಹೊರಗೆ ಬರಲಿಕ್ಕೆ ಒಳಗೆ ಹೋಗ್ಲಿಕ್ಕೆ, ಹೊತ್ತಗೆಗಳನ್ನು ಇಡ್ಲಿಕ್ಕೆ, ಬಟ್ಟೆಗಳನ್ನು ಹಾಕ್ಲಿಕ್ಕೆ, ಅದರಾಚೆಗೆ ಏನೂ ಇಲ್ಲ. ಇಂತಹ ಸಂದರ್ಭಗಳಲ್ಲಿ ಇಂಥವರಿಗೆ ಊಟ ಉಪಚಾರ ಏನು? ಮರದ್ದೇ ಹಣ್ಣು. ಬ್ರಾಹ್ಮಣನ ಮೂಲ ಫಲಂ, ಬೆಳೆದ ಹಣ್ಣುಗಳು, ನೆಗಿದ ಗೆಡ್ಡೆ ಗೆಣಸುಗಳು, ಇವೆಲ್ಲ ಅವರದ್ದು ಸೊತ್ತುಗಳು. ಆದ್ರೆ ಇದನ್ನು ನಿನ್ನ ದೇಶದಲ್ಲಿ ಯಾರದ್ದೂ ಅಲ್ಲದ ಸೊತ್ತು, ರಾಜನ ಸೊತ್ತಾಗಿದ್ದಾಗ ದೇಶದಲ್ಲಿ ಬೆಳೆದ ಸೊತ್ತನ್ನು ಅದು ಅವರಿಗೆ ಬಿಟ್ಟು ಬಿಡು. ಆಗ ಅವರು ಹಸನಾಗಿ ಬದುಕ್ತಾರೆ. ಉಳಿದವರದ್ದು ಕೆಲಸ ಮಾಡಲಿಕ್ಕೆ ಹೇಳಿ. ಇವರು ಪಾಠ ಪ್ರವಚನದಲ್ಲಿ ರತರಿದ್ದಾರೆ, ಜ್ಞಾನವನ್ನು ಕೊಡ್ತಾ ಇದ್ದಾರೆ, ಉಳಿದವರು ಹಂಚುತ್ತಾ ಇದ್ದಾರೆ. ಬ್ರಾಹ್ಮಣೇಭ್ಯ ಅತಿರಿಕ್ತಂಜ ಮುಂಜೀರನ್ನಿತರೆ ಜನ. ಅವರಿಗೆ ಬೇಡ ಅಂತಾಗಿದೆ, ಮರದಲ್ಲಿ ಗಿಜೀಜಿ ಉಂಟದ್ದು, ಅದು ಅವರಿಗೆ ಹೇಳಿದ್ದು ಮತ್ತೆ ಮುಟ್ಲಿಕ್ಕಿಲ್ಲ ಹೇಳಿದ್ರೆ ಹಾಗಲ್ಲ. ಅವರಿಗೆ ಅವರದ್ದಾದ ಬಳಿಕ ನೀವು ತೆಗಿ, ಅವರಿಗೆ ಇನ್ನು ಬೇಡ ಆದ್ರೆ ನೀವು ತೆಗಿ. ಅದು ಬ್ರಹ್ಮಸ್ವ ಅಪಹಾರ ಅಂತ ಹೇಳಿ ಬೊಬ್ಬಿಡಿದು ಮುಟ್ಟದೇ ಇರುವುದಲ್ಲ, ಬೇಡ. ಇಲ್ಲಿ ಇರುವುದು 10-20 ಜನ, ಅವರಿಗೊಂದು 4 ಮರದ್ದು ಸಾಕು, ಇನ್ನು 40 ಮರಗಳಿವೆ ಅಂದ್ರೆ ಪಡೀರಿಯಪ್ಪ, ಖಂಡಿತವಾಗಿಯೂ ಇದ್ದವರಿಗೆ ಕೊಟ್ಟು ಬನ್ನಿ. ಅವರಿಗೆ ತೆಗೆದವರು ನೀವು, ಅವರ ಅನುಮತಿ ಇಲ್ಲದೆ ನೀವು ಪಡೀಲಿಕ್ಕಿಲ್ಲ. ನೀವು ಅಪಹಾರ ಮಾಡಿದಾಗತ್ತೆ ಕೇಳದೆ ಪಡೆದ್ರೆ. ಆದ್ರೆ ಅಪಹರಿಸಬೇಡಿ, ಅವರಿಗೆ ಕೊಟ್ಟು ತಿನ್ನಿರಿ, ಅವರಿಗೋಸ್ಕರ ಅದು ಬೆಳೆದದ್ದು ಎನ್ನುವುದನ್ನು ಎಚ್ಚರಿಸಿರಿ. ಅಂದ್ರೆ ಏನಾಯ್ತು ಅರ್ಥ? ರಾಜ ದೇಶದಲ್ಲಿ ಮರಗಿಡಗಳನ್ನು ಹಾಕಿಸಬೇಕು, ಹಣ್ಣಿನ ಮರಗಳನ್ನು, ಅದನ್ನು ಅವರಿಗೆ ತಿನ್ಲಿಕ್ಕೆ ಬಿಡಬೇಕು. ರಾಜ ಅದರಿಂದ ಕೊಯ್ಲು ಫಸಲು ಮಾಡಿ ದುಡ್ಡು ಮಾಡುವುದಲ್ಲ. ಈ ರೀತಿಯಾಗಿ ಬಹಳ ಚಂದವಾಗಿ ದೇಶದ ವ್ಯವಸ್ಥೆಯನ್ನು ಹೇಳುತ್ತಾ ಒಂದೊಮ್ಮೆ ಒಬ್ಬ ವಾಸ್ತವವಾಗಿ ಅವನು ಖಂಡಿತವಾಗಿ ಒಂದು ತ್ಯಾಗ ಮಾತಿಷ್ಟೇ ಆಖ್ಯಾಯ ಅವೃತ್ತಿಕರ್ಷಿತ, ವೃತ್ತಿ ಇಲ್ಲದೆಯಿಂದಾಗಿ ಸಿಕ್ಕಿಬಿದ್ದ ಒಬ್ಬ ವಿಪ್ರಶ್ಚೇತ್ ತ್ಯಾಗ ಮಾತಿಷ್ಟೇ, ನಾನು ದೇಶ ಬಿಡುತ್ತೇನೆ, ನನಗೇನು ಸಿಗುವುದಿಲ್ಲ, ನನ್ನ ಹತ್ರ ಎಂಥದ್ದು ಇಲ್ಲ, ಕೇಳಲಿಕ್ಕಿಲ್ಲ, ಕೇಳುವುದಿಲ್ಲ, ಪಡಿಲಿಕ್ಕಿಲ್ಲ, ಮರದಲ್ಲಿ ಇಲ್ಲ, ನಾನು ಹೋಗ್ತೇನೆ ಅಂತ ಹೊರಟ್ರೆ ರಾಜ ಏನ್ ಮಾಡಬೇಕು? ಪರಿಕಲ್ಪ್ಯಾಸ್ಯ ವೃತ್ತಿ ಸ್ಯಾತ್ ಸದಾರಸ್ಯ ನರಾಧಿ. ರಾಜ ಅವನಿಗೆ ವೃತ್ತಿಯನ್ನು ತೋರಿಸಿಕೊಡ್ಬೇಕು, ಮಾಡಿಕೊಡ್ಬೇಕು, ಬದುಕುವ ವ್ಯವಸ್ಥೆಯನ್ನು ಮಾಡಬೇಕು. ಯಾರಿಗೆ? ಹೆಂಡತಿ ಸಮೇತ. ಮಗ ಕಲಿತಾ ಇರಬಹುದು ಹೋಗಿ, ಆದ್ರಿಂದ ಅವನಿಗೆ ಬೇಕಾದಂತ ವ್ಯವಸ್ಥೆಯನ್ನು ರಾಜ ಮಾಡಬೇಕು. ಒಬ್ಬ ನೋಡಿ, ಹಾಗೆ ನಾನು ಹೇಳಿದ್ದೆ, ಏನಾಗುತ್ತೆ ಮುಂದೆ ಹೇಳ್ತಾನೆ ಭೀಷ್ಮ ಅಂತ ಕೊನೆಯಲ್ಲಿ. ವಾಸ್ತವವಾಗಿ ಒಬ್ಬನ ಕೈಯಲ್ಲಿ ಏನು ಇಲ್ಲ ಅಂತ ಆಗಿದ್ರೆ ಅವನಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ರಾಜನೇ ಮಾಡಬೇಕು. ಅವನು ಮನಸ್ಸು ಮಾಡುವುದಿಲ್ಲ ಇರ್ಲಿಕ್ಕೆ, ನಾನು ಹೋಗ್ತೇನೆ ಬೇರೆ ದೇಶದಲ್ಲಿ ದುಡಿತೇನೆ, ದುಡಿಲಿಕ್ಕೆ ಅಲ್ಲ, ಬೇರೆ ದೇಶಕ್ಕೆ ಹೋಗ್ತೇನೆ, ಬೇಡ್ಲಿಕ್ಕೆ, ಬಡಿಲಿಕ್ಕೆ, ಮರದಿಂದ ಕಾಡಿನಲ್ಲಿ ಅಲ್ಲ, ಇಲ್ಲಿಲ್ಲ ಅಂತದ್ದು ಹೇಳಿದ್ರೆ ನಚೇನ್ನೋ ಪರಿವರ್ತೇತ ವಾಚ್ಯ ಬ್ರಾಹ್ಮಣ ಸಂಸತ್.
ಅವನು ಹೊರಡ್ತಾನೆ ಅಂತ ಆದ್ರೆ 10 ಜನ ಸಮುದಾಯದ ಹತ್ತಿರದಲ್ಲಿ ಹೇಳಬೇಕು ಏನು ಅಂತ, ಕಸ್ಮಿನ್ ನಿದಾನಿ ಮರ್ಯಾದಾಂ ಅಯಂ ಲೋಕಃ ಕರಿಷ್ಯತಿ. ಇನ್ಯಾರನ್ನು ಇದು ನಂಬ್ತದೆ ಇಲ್ಲಿನ ಜನ, ಇನ್ಯಾರು ಇವರಿಗೆ ಪಾಠ ಮಾಡಲಿಕ್ಕೆ, ಇನ್ಯಾರು ಇವರಿಗೆ ಚೌಕಟ್ಟನ್ನು ಹೇಳಿಕೊಡ್ತಾರೆ ಅಂತ ಕೇಳಬೇಕು. ಹೋಗುವಾಗ ಹೋಗು ಅಂತ ಹೇಳುವುದಲ್ಲ, ಇದ್ದಕ್ಕೋ ನಿನ್ನ ಉಪಯೋಗ ಜನಕ್ಕೆ ಉಂಟು, ಈ ಜನಕ್ಕೆ ಇನ್ಯಾರು ನೀನು ಇಲ್ಲದಿದ್ರೆ ಹೇಳಿಕೊಡ್ತಾರೆ ಅಂತ ಹೇಳಿ. ಬೇರೆಯವರಿದ್ರು ಸಹ ನೀನು ಬೇಕು ಒಟ್ಟಿಗೆ, ಎಷ್ಟಾದ್ರೂ ಕಡಿಮೆ. ಆದ್ರಿಂದ ನೀನಿಲ್ಲದಿದ್ರೆ ಏನಾಗತ್ತೆ, ಇಲ್ಲಿ ಲಾಸ್ ಆಗ್ತದೆ ಅನ್ನೋದನ್ನು ಅವನಿಗೆ ಮನವರಿಕೆ ಮಾಡಬೇಕು. ಆಗ ಖಂಡಿತವಾಗಿಯೂ ಅಸಂಶಯ ನಿವರ್ತೇತ, ಅವನು ಖಂಡಿತವಾಗಿಯೂ ಕೂತ್ಕೊಳ್ತಾನೆ, ಆಯ್ತು ಜನರಿಗೋಸ್ಕರ ಇರ್ತೇನೆ ಅಂತ. ಇಲ್ಲಿ ಸೀದಾ ರಾಜನೇ ಮೊದಲೇ ಬ್ರಾಹ್ಮಣರ ಕೇರಿಗೆ ಹೋಗಿ ಹೇಳುವುದಲ್ಲ, 10 ಜನರ ಸಮುದಾಯವನ್ನು ಸೇರಿಸಿ ಹೇಳುವುದಲ್ಲ ಸಭೆಯಲ್ಲಿ. ಮತ್ತೆ ಇದನ್ನು ವಾಸ್ತವವಾಗಿ ನಚೇತ್ ವಕ್ಷ್ಯತ್ಯತ ಪರಂ ಪೂರ್ವಂ ಪರೋಕ್ಷಂ ಕರ್ತವ್ಯಂ ಏತತ್ ಕೌಂತೆಯ ಶಾಸ್ತ್ರಂ. ಮೊದಲಿಗೆ ಬೇರೊಬ್ಬರಿಂದ ಹೇಳಿಸಬೇಕು ರಾಜ. ಒಬ್ಬ ಹೋಗ್ತಾನೆ ಬಿಡ್ತಾನೆ ಅಂತ ತಿಳಿದಾಗ ಅವನನ್ನು ನಿಲ್ಲಿಸಲಿಕ್ಕೋಸ್ಕರ ರಾಜ ನಿನಗೆ ಬೇಕಾದಷ್ಟು ಕೊಡುತ್ತಾನೆ, ನಿರ್ತವ್ಯಷ್ಟ ಭೋಗ ಇಷ್ಟ ಅಂತ ಜನರು ಆಡಿಕೊಳ್ಳಿ. ಮೊದಲೇನು ಹೇಳುವ ಜನರು ಗೊತ್ತುಂಟ, ಅವನು ಕೇಳುವಾಗ ಎಲ್ಲ ನಾವೊಂದು ಶಬ್ದ ಕೇಳಿದೆವು, ಅವರೇ ತತ್ ಮಯಾ ಬ್ರಹ್ಮನ್. ಅವ್ರ ಜನರು ಏನ್ ಹೇಳ್ಬೇಕು ಅಂದ್ರೆ, ಮಯಾ ಬ್ರಹ್ಮನ್ ನಚೈತ ಸದದಾಮ್ಯಂ. ನಾನು ಕೇಳಿದೆ ಒಂದು ಸುದ್ದಿ, ನೀನು ಊರು ಬಿಡ್ತೀಯಂತೆ, ನನಗೆ ಅದು ನಂಬಿಕೆ ಇಲ್ಲ, ನಾನು ಒಪ್ಪುವುದಿಲ್ಲ ನಿಜವಾಗಿ. ಹಾಗೆ ಸುದ್ದಿ ಬಂದಿದೆ ಅಂತ ಜನ ಸುಮ್ಮನೆ ಅವನ ಹತ್ರ ಹೇಳ್ಬೇಕಂದ್ರೆ, ಜನರ ಹತ್ರ ಮೊದಲು ಹೇಳಿಸಿ, ನೀನು ಕೂತ್ಕೋ, ನೀನು ಹೋದ್ರೆ ಮತ್ತೆ ಈ ಲೋಕದಲ್ಲಿ ನಿನ್ನ ಈ ಸ್ಕಿಲ್ನೆಸ್, ಅವನಲ್ಲಿ ಯಾವುದೊಂದು ಎಕ್ಸ್ಕ್ಲೂಸಿವ್, ಅವನಲ್ಲಿ ಜ್ಞಾನ ಇರ್ತದೆ, ಅದನ್ನು ಹಂಚುವುದು ಯಾರು, ಮತ್ತೆ ಉಳಿದವರಿಗೆ ಕೊಡೋರು ಯಾರು, ಇಲ್ಲಿಯವರಿಗೆ ಯಾರು ಕೊಡ್ತಾರೆ? ಇಲ್ಲಿ ಬೆಳೆದು ತಿಳಿದು ಜನರಿಗೆ ಉಳಿಸಿ ಕೊಡದೆ ಹೋದ್ರೆ ಹೇಗೆ ಅನ್ನೋ ನೆಲೆಯಲ್ಲಿ ಬೇರೊಬ್ಬರಿಂದ ಮಾತಾಡಿಸಿ. ನಿನಗಿಲ್ಲಿ ಬೇಕಾದಷ್ಟು ನಾವು ಕೊಡ್ತೇವೆ, ರಾಜ ಕೊಡ್ತಾನೆ, ಇರ್ಲಿಕ್ಕೆ ವ್ಯವಸ್ಥೆ ಮಾಡ್ತಾನೆ. ಅವನು ನಿಜವಾಗಿಯೂ ಕರ್ಷಿತನಾಗಿದ್ರೆ, ಇಲ್ಲ ಆಗಿದ್ರೆ ಅವನಿಗೆ ರಾಜ ಬೇಕಾದ ವ್ಯವಸ್ಥೆ ಮಾಡ್ತಾನೆ ಅಂತ ಜನ ಹೇಳ್ಬೇಕು. ಮೊದಲಿಗೆ ಜನರು ಮಾತಾಡಿಸಿ ಅವನ ಹತ್ರ ಹೋಗುವುದು ನಾವು ಕೇಳಿದ್ದೇವೆ, ಹೌದಾ, ಊರು ಬಿಡ್ತೀಯಾ, ನಿನಗೆ ವೃತ್ತಿಯೇನಿಲ್ಲವಾ, ಸಿಗುವ ಹಾಗೆ ಮಾಡ್ತಾನಂತೆ ರಾಜ, ನೀನು ಹೋದ್ರೆ ಉಳಿದವರಿಗೆ ಏನು ಸಿಗುತ್ತೆ ಮತ್ತೆ ಇಲ್ಲಿಯವರು. ಹೀಗೆ 4-6 ಜನ ಹೋಗ್ತಾ ಹೋದ್ರೆ ಮತ್ತೆ ಈ ಊರಿನ ಕಥೆ ಏನಾಗ್ತದೆ? ಒಬ್ಬ ಹೋದಾದ್ರೆ ಇನ್ನೊಬ್ಬ ಹೋಗ್ತಾನೆ ಮತ್ತೆ ನಾಳೆ. ವಿಷಯ ಸತ್ಯ ತಾನೆ ಏನು ಅಂತ ಅದಕ್ಕೆ ಹೇಳಿದ್ದು, ಸತ್ಯ ಆಗಿದ್ರೆ ಅಂತ. ಇಲ್ಲಿ ಬೇಕಾದಂತ ತಿನ್ನಲಿಕ್ಕೆ ಇರಲಿಕ್ಕೆ ಅವಕಾಶ ಇಲ್ಲದಂತಾಗಿದ್ರೆ ಅಂತ ಅರ್ಥ ಅಲ್ವಾ? ಆಗ ಒಬ್ಬ ಮಾತ್ರ ಹೋಗುದಾ? ಒಬ್ಬ ಹೋದದ್ದು ನೋಡಿ ಇನ್ನೊಬ್ಬ ಶುರು ಮಾಡ್ತಾನೆ, ಮತ್ತೊಬ್ಬ ಶುರು ಮಾಡ್ತಾನೆ. ಆಗೇನ್ ಮಾಡುವ ರಾಜ ಅವರಿಗೆ ಅದಕ್ಕೆ ಹೇಳಿದ್ದು ಹಿಂದೆ, ಬೇಕಾದ ಬಟ್ಟೆ ಬರೆಗಳನ್ನು, ದವಸ ಧಾನ್ಯಗಳನ್ನು, ಪಾತ್ರ ಗಡಿಗಳನ್ನು ಎಲ್ಲ ಕೊಡ್ಲಿಕ್ಕೆ ಉಂಟು ತಪಸ್ವಿಗಳಿಗೆ, ಇಲ್ಲದವರಿಗೆ ಅಂತ. ಅದು ಹಿಂದೆ ಭೀಷ್ಮ ಹೇಳಿದ, ಅನಾಥರಿಗೆಲ್ಲ ರಾಜನೇ ಸ್ವಾಮಿ ಇದ್ದಾನೆ, ನೋಡಿಕೊಳ್ಬೇಕಾಗತ್ತೆ. ಆಗಿರುವ ಇಂಥವರನ್ನು ನಿಲ್ಲಿಸಬೇಕು ರಾಜ. ನಿಲ್ಲಿಸ್ತಾನೆ, ಕೊಡ್ತಾನೆ ಅಂತ ಪ್ರಜೆಗಳು ಬೇರೆಯವರು ಹೇಳಬೇಕು. ಗೂಡಿನಲ್ಲಿ ಅವರೊಟ್ಟು ಸೇರಿಕೊಂಡಾಗ ಅಲ್ಲಿ ಮಾತಾಡಿ ಅವರನ್ನು, ಹೌದಯ್ಯ ನೀನು ಹೋಗ್ತಿಯಿಂದ ನೇರ ಹೇಳುದಲ್ಲ, ಹೋಗ್ತಿಯಿಂದ ಸುದ್ದಿ ಬಂದಿದೆ, ಯಾಕೆ ಹೋಗುವುದು ಅಂತ ಹೇಳಿ ಅವನಲ್ಲಿ ಒಮ್ಮೆಲೆ ಅವನನ್ನು ದುಡಿದಾಗಿ ಮಾಡದೆ ಇರಬೇಕೆನ್ನುವುದನ್ನು ಒಪ್ಪಿಕೊಳ್ಳುವ ಹಾಗೆ ಮಾಡಿ ಅವನು ಆಗ ಮನಸ್ಸಿನಲ್ಲಿ ಅವನು ಹೋಗುವುದನ್ನು ನಿಲ್ಲಿಸ್ಯ. ಹಾಗೆ ಹೇಳಿ ಸುಮ್ಮನೆ ಇರುವುದಲ್ಲ, ರಾಜ ಅವನಿಗೆ ಬೇಕಾದ ವೃತ್ತಿಯನ್ನು ಕಲ್ಪಿಸಿಕೊಡಬೇಕು. ಆಗುವವರೆಗೆ, ಸಿಗುವವರೆಗೆ ವ್ಯವಸ್ಥೆ ಮಾಡಲಿಕ್ಕೆ ಉಂಟು. ಈ ಹಂತದಲ್ಲಿ ದೇಶದಲ್ಲಿ ಬೇಡುವವರ ಸಮಸ್ಯೆಯನ್ನು ನೀಗಿಸುವ ಕತೆ, ಕೋಶವನ್ನು ಉದ್ಧರಿಸುವ ಕತೆ, ಕೇವಲ ವೃತ್ತಿ ಮಾಡದೆ, ಕೆಲಸ ಮಾಡದೆ ತಾವು ತಮ್ಮ ಪಾಡಿಗೆ ಕಳ್ಳರಂತೆ ಕೆಟ್ಟ ವ್ಯಸನಗಳಿಂದ ಭಾಗಿಗಳಾದ್ರೆ ಅವರು ದೇಶವನ್ನು ಕೊಳ್ಳೆ ಹೊಡೆದಂತೆ, ದೇಶ ಮುಳುಗಿ ಹೋಗುತ್ತೆ, ಹಾಳಾಗಿ ಹೋಗುತ್ತೆ. ಆದ್ರಿಂದ ನಿನ್ನ ದೇಶವನ್ನು ಬೆಳೆಸುವ ಜನರು ಬರಲಿ ಅಂತ ಭೀಷ್ಮೇನು ಆರೈಕೆ ಮಾಡಿದ. ಅದಕ್ಕೋಸ್ಕರ ಒಂದು ಕೆಲವು ಹಿಂದೆ ಹೇಳಿದ್ದ, ನಾನು ಉಪಾಯ ಹೇಳಿಕೊಡುತ್ತೇನೆ. ಅದಕ್ಕೋಸ್ಕರ ಕೆಲವು ಉಪಾಯ ಹೇಗೆ ಅಂತ ಜನರನ್ನು ನಿಲ್ಲಿಸುವ, ದುಡಿಸುವ, ಉಪಯೋಗಿಸಿಕೊಳ್ಳುವ ಉಪಾಯಗಳನ್ನು ಹೇಳುತ್ತಾ, ಮುಖ್ಯವಾಗಿ ದೇಶ ಅದು ದರಿದ್ರರ ಕೈಯಲ್ಲಿ ಇರಬಾರದು, ದಾರಿದ್ರ್ಯದಲ್ಲಿ ಇರಬಾರದು ಎನ್ನುವ ಮಾತಿನಲ್ಲಿ ಕೋಶದ ಭರ್ತಿ, ದೇಶದ ಏಳಿಗೆ ಇವನ್ನೆಲ್ಲ ಭೀಷ್ಮರು ತೋರಿಸಿಕೊಟ್ರು. ಇನ್ನೂ ಅನೇಕ ಮಾತುಗಳಿಂದ ರಾಜಧರ್ಮದ, ರಾಜನೀತಿಯ, ರಾಜನ ಕರ್ತವ್ಯದೆಡೆಗಿನ ಕೆಲವು ಮುಖಗಳನ್ನು ಇವತ್ತೊಂದು ಸ್ಪಷ್ಟವಾಗಿ ರಾಜನಿಗೆ ಒರೆಸಿಬಿಟ್ಟ ಭೀಷ್ಮ. ಅವರನ್ನು ಚೆನ್ನಾಗಿ ನೀನು ನೋಡಿಕೊಳ್ಳಬೇಕು, ಕೆಲಸ ಮಾಡದಿದ್ದರೆ ಶಿಕ್ಷಿಸಬೇಕು, ಕೆಲಸದಿಲ್ಲದೆ ಮರಮಟ್ಟುಗಳು ಅವರಿಗೆ ಬಿಟ್ಟಿಕೊಡಬೇಕು. ನೋಡಿ, ಇದೊಂದು ಮುಖ.
ಅವರಿಗೆ ತಿನ್ನಲು ಉಣಲು ಇರ್ಲಿಕ್ಕೆ ಬೇಕಾದ ವ್ಯವಸ್ಥೆಗೋಸ್ಕರ ಮರಮಟ್ಟುಗಳಿಂದ ಹಣ್ಣುಗಳನ್ನು ಪಬ್ಲಿಕ್ ಪಡೆಯದಂತೆ ಕರಾರು ಆಗಿರಬೇಕು. ಇದು ಅವರಿಗೆ ಮೀಸಲು, ಅವರತ್ರ ಕೇಳಿ ಪಡೆಯಿರಿ, ಇಲ್ಲಾದ್ರೂ ಅಪಹಾರ ಮಾಡಿದ ದೋಷ ಆಗ್ತದೆ, ಶಿಕ್ಷೆ ಕೊಡುತ್ತೇನೆ ಅಂತ ನೋಡಿ. ಈ ರೀತಿಯಾಗಿ ಹಕ್ಕಿಗಳ ನಂತರದಲ್ಲಿನ ಪಾಲು ಹಣ್ಣು ಹಂಪಲುಗಳಿಗೆ ಬ್ರಾಹ್ಮಣ ಪ್ರಜೆಗಳನ್ನು ಮಾಡಿಟ್ಟಿದ್ದಾರೆ. ಇನ್ನು ಅವರ ಹತ್ರ ಟ್ಯಾಕ್ಸ್ ಆಗುವುದು ಎಲ್ಲಿಂದ ಬರುತ್ತೆ? ಅವರೇನು ವ್ಯಾಪಾರಿಗಳ? ಅವರೇನು ಇದು ಕಟ್ಟಿ ಶಾಲೆ ಕಟ್ಟಿ ಫೀಸ್ ತಗೊಂಡು ದುಡ್ಡು ಮಾಡಿಕೊಂಡು ಕೂತಿದ್ದಾರ? ಜ್ಞಾನವನ್ನು ಹಂಚಿದಾರಷ್ಟೇ, ಧರ್ಮಕ್ಕೆ ಕೊಡುತ್ತಾರೆ, ಅದರ ಆಚೆಗೆ ಏನಿಲ್ಲ. ಕಷ್ಟಪಟ್ಟು ಕಲಿತದ್ದನ್ನು ಇಷ್ಟಪಟ್ಟು ಕೊಡ್ತಾರೆ ಜನರಿಗೆ. ಇಂಥವರಿಗೇನು ಟ್ಯಾಕ್ಸ್ ಹಾಕ್ಲಿಕ್ಕೆ ರಾಜ ಅನುಕೂಲ ಮಾಡಿಕೊಡ್ಬೇಕು. ಅವರಿಗೆ ಬೇಕಾದ ಗುರುಕುಲ ಕಟ್ಟಿಸಿಕೊಡುವುದಾಗಲಿ, ಊಟಕ್ಕೆ ಬೇಕಾದ ಮರಮಟ್ಟುಗಳನ್ನು ಹಾಕಿಕೊಡುವುದಾಗಲಿ ಎಲ್ಲ ರಾಜಾಶ್ರಯದಿಂದ. ಹೀಗೆ ದೇಶದ ಸುಭಿಕ್ಷೆ ನಿಂತದ್ದು ಎಲ್ಲಿ ಅಂತ ತೋರಿಸಿಕೊಡುವ ಮೂಲಕ ಬಹಳ ಚೆನ್ನಾಗಿ ಎರಡು ಕಡೆ, ಇತ್ತ ಜ್ಞಾನದ ಕಡೆ ಅತ್ತ ವ್ಯಾಪಾರದ ಕಡೆಯೂ ಮಾತುಗಳನ್ನು ಕೊಟ್ಟು ಭೀಷ್ಮ ದೇಶ ಬೆಳೆಯಲಿ ಎನ್ನುವುದನ್ನು ಹೇಳಿಕೊಟ್ಟ. ಮುಂದೆ ಆತ ಕೇಳಿದ್ದಕ್ಕೆ ಹೇಳಿದ ಹಾಗೆ ರಾಷ್ಟ್ರದ ಸಂಗ್ರಹ, ರಾಷ್ಟ್ರದ ಅಭಿವೃದ್ಧಿಯ ಮುಖಗಳನ್ನು, ಪಂಚಾಯಿತಿಯ 16 ಗ್ರಾಮಗಳ ವ್ಯವಸ್ಥೆಗಳ ಬಗ್ಗೆ ಮಾತಾಡಿದ ಭೀಷ್ಮ ವಿಶೇಷವಾದಂತಹ ತೆರಿಗೆ ನಿಯಮಗಳನ್ನೆಲ್ಲ ಉಲ್ಲೇಖ ಮಾಡಿದ. ಇನ್ನೂ ಅನೇಕ ವಾಕ್ಯಗಳನ್ನು, ಇನ್ನಿತರರ ಜನರ ಅನೇಕ ಸಂವಾದಗಳನ್ನು ಒಟ್ಟಿಗೆ ನಾವು ಇನ್ನೂ ನೋಡಬೇಕಾದ್ದು 100 ಅಧ್ಯಾಯಗಳಿವೆ ರಾಜಧರ್ಮದ್ದೇ. ಶಾಂತಿ ಧರ್ಮದ ಬಿಡಿ, ಶಾಂತಿ ಬರುವುದು ಇನ್ನೂ 300 ಅಧ್ಯಾಯ ಆಗ್ತದೆ. ರಾಜಧರ್ಮಗಳ ಬಗ್ಗೆ ಒಂದು 100 ಅಧ್ಯಾಯ, ಅನೇಕರ ಮಾತುಗಳು ಕಥೆಗಳು ಕೇಳಲಿಕ್ಕಿವೆ. ಮುಂದೆ ಅದರ ಚಿಂತನೆ ನಡೆಸುವ. ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.